ಕುಮುದ ರಜಂಗಳೊಳ್ ಆ ನದಿಯಲ್ಲಿ ಆ ನೀರಿನಲ್ಲಿ ಇದ್ದಂತಹ ಪುಷ್ಪಗಳ ಪರಾಗರೇಣು. ರಜ ಅಂತಂದ್ರೆ ಧೂಳು ಅನ್ನುವಂತ ಅರ್ಥ ಇದೆ. ಆ ಅಚ್ಚೋದ ಸರೋವರ ಎಷ್ಟು ಪವಿತ್ರವಾಗಿತ್ತು, ಎಷ್ಟು ಶುಭ್ರವಾಗಿತ್ತು ಅನ್ನುವಂಥದ್ದನ್ನ ನಮ್ಮ ಕಣ್ಣು ಕಟ್ಟಕ್ಕೆ ಕವಿ ಈ ತರದ ಎಲ್ಲ ಕಲ್ಪನೆಗಳನ್ನ ಕೊಡ್ತಾ ಇದ್ದ. ಕುದುರೆ ಈಗ ತನ್ನ ತಾನು ಮೇಯ್ತಾ ಇತ್ತು. ಇವನು ನೀರನ್ನ ಕುಡಿದು ಆಯಾಸವನ್ನೆಲ್ಲ ಕಡಿಮೆ ಮಾಡ್ಕೊಂಡು ಹೋಗಿ ಒಂದ್ ಕಡೆ ಕೂತಿದ್ದಾನೆ. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಕೆಬಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು, ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಚತುರ್ಮಾಸದ BCom ಮಕ್ಕಳಿಗೆ ಇಟ್ಟಿರುವಂತಹ ಕನ್ನಡ ಭಾಷಾ ಪಠ್ಯದಲ್ಲಿ ನಮ್ಮ ನಾಗವರ್ಮ ಕವಿ ಬರೆದಿರುವಂತ ಕರ್ನಾಟಕ ಕಾದಂಬರಿಯ 5 ಭಾಗವಾದಂತ ಒಂದು ಪದ್ಯವನ್ನು ಕುರಿತು ನಾನು ಮಾತನಾಡ್ತಾ ಇದ್ದೀನಿ. ಇಂತಪ್ಪವರಂ ಅಳುವಂದಂ ಅದ್ಭುತಂ ಅನ್ನುವಂತಹ ಈ ಪದ್ಯ ಭಾಗವನ್ನು ಕುರಿತು ಮಾತನಾಡ್ತಾ ಇದ್ದೀನಿ. ಇದು ನನ್ನ 2ನೆಯ ತರಗತಿ. ಚಂದ್ರಪೀಡ ಚೈತ್ರ ಯಾತ್ರೆಗೆ ಹೋಗಿದ್ದವನು ವಾಪಸ್ ಬರ್ತಾ ತನ್ನ ಆಸ್ಥಾನಕ್ಕೆ, ತನ್ನ ಊರಿಗೆ ಉಜ್ಜಯಿನಿಗೆ ವಾಪಸ್ ಬರುವಂತ ಸಂದರ್ಭದಲ್ಲಿ ಹಿಮಾಲಯದ ತಪ್ಪಲಲ್ಲಿ ವಿಶೇಷವಾದ ಆಶ್ಚರ್ಯಗಳ ಮೇಲೆ ಆಶ್ಚರ್ಯಗಳನ್ನ ನೋಡ್ತಾ ಇರ್ತಾನೆ. ಹಾಗೆ ಅವನು ಕಂಡಂತ ಆಶ್ಚರ್ಯಗಳಲ್ಲಿ ಕಿನ್ನರ ಮಿಥುನಗಳು ಕೂಡ ಇದ್ವು. ಆ ಕಿನ್ನರ ಮಿಥುನಗಳನ್ನ ಹಿಡಿದು ತನ್ನ ಅರಮನೆಗೆ, ತನ್ನ ಊರಿಗೆ ತಗೊಂಡೋಗಿ ನೋಡಬೇಕು ಅನ್ನುವಂಥ ಕುತೂಹಲಕ್ಕೆ ತಗೊಂಡೋಗ್ಬಿಡ್ಬೇಕು ನನ್ನ ಅರಮನೆಗೆ ಅನ್ನುವಂಥ ಆಸೆಯಿಂದ, ಆ ಬಯಕೆಯಿಂದ ಅವುಗಳ ಬೆನ್ನಟ್ತಾನೆ. ಅವುಗಳು ಇವನ ಕೈಗೆ ಸಿಕ್ಕಲ್ಲ. ಇಂದ್ರಾಯುಧ ಅನ್ನುವಂತಹ ಅತಿವೇಗದಿಂದ ಓಡುವ ಕುದುರೆಯನ್ನೇರಿ ಹೊರಟರು ಆ ಕಿನ್ನರ ಮಿಥುನಗಳು ಇವನ ಕೈಗೆ ಸಿಕ್ಕಲ್ಲ. ಆ ಸಿಗದೇ ಇರೋ ಕಾರಣಕ್ಕೆ ಚಂದ್ರಪೀಡ, ನಾನು ಯಾಕಪ್ಪ ಯಾಕೆ ನಾನು ಮಗುವಿನಂದದಿ ಕೋಟಲೆಗೊಂಡೇನೋ, ಏಕೆ ನಿರರ್ಥಕಂ ಮಗುವಿನಂದದಿ ಕೋಟಲೆಗೊಂಡೇನೋ ಅಂತ ಹೇಳಿ ಅನ್ಕೋತಾನೆ. ಯಾಕೆ ನಾನು ಮಗುವಿನ ತರ ಅದು ಬೇಕೇ ಬೇಕು ಅಂತ ಹಠ ಮಾಡ್ಕೊಂಡು ಹೋದ್ನೋ, ಅದು ಸಿಕ್ಕಿದ್ರೆ ನನಗೇನು ದೊರೀತಾ ಇತ್ತು, ಸಿಕ್ಲಿಲ್ಲ ಅಂದ್ರೆ ನಾನು ಕಳ್ಕೊಳ್ಳೋದಾದ್ರೂ ಏನು ಅಂತ ಅಂದ್ಕೊಂಡು, ಅಪ್ಪ ಈಗ ಅವುಗಳನ್ನ ಹಿಡಿಯೋ ಬರದಲ್ಲಿ ತುಂಬಾ ಆಯಾಸ ಆಗಿದೆ, ನನಗೂ ಮತ್ತು ನನ್ನ ಕುದುರೆಗೂ ಈಗ ತಕ್ಷಣಕ್ಕೆ ನೀರು ಕುಡಿಬೇಕು, ದಾವಾಗಿದೆ, ನೀರು ಕುಡಿಬೇಕು, ವಿಶ್ರಮಿಸ್ಕೊಳ್ಬೇಕು, ಆಯಾಸವನ್ನ ಕಳೆದುಕೊಳ್ಬೇಕು. ಆ ಕಾರಣಕ್ಕೆ ನೀರಿನ ತಾಣಗಳನ್ನ ನಾನು ನೋಡ್ಬೇಕಾಗಿದೆ. ನೀರಿರುವ ತಾಣವನ್ನ ನೋಡಿ ನಾನು ಮತ್ತು ನನ್ನ ಕುದುರೆ ನೀರನ್ನ ಕುಡಿಬೇಕಾಗಿದೆ, ಆಯಾಸವನ್ನ ಕಳೆದುಕೊಳ್ಬೇಕಾಗಿದೆ ಅಂತ ಬರ್ತಾ ಇದ್ದಾರೆ. ಈಗ ಆ ನೀರಿನ ತಾಣವನ್ನ ಹುಡುಕ್ತಾ ಇರುವಂಥದ್ದು ಮತ್ತು ಆ ನೀರಿನ ತಾಣ ಇವನಿಗೆ ಹೇಗೆ ಗೊತ್ತಾಗುತ್ತದೆ ಅನ್ನುವಂಥ ಭಾಗದಿಂದ ಈಗ ಈ 2ನೇ ತರಗತಿಯನ್ನು ಮಾತಾಡೋಣ. ಕುಮುದ ರಜಂಗಳೊಳ್ ಪೊರೆದು ವಕ್ಕಣ ಜಾಲಮನ್ನಾಂತು ಕೂಡೆ ವಿಶ್ರಮಿಸಿ ತರಂಗ ಮಾಲೆಗಳೊಳ್ ಕಲಹಂಸ ನಿನಾದ ಭ್ರಮದ್ ಭ್ರಮರ ರವಂಗಳೊಳ್ ಬೆರೆಸಿ ಮಾರುತನ್ ವೈಯನೆ ಬಂದು ತೀಡಿದತ್ತು ಅಮರ್ದು ಒಸೆದು ಅಪ್ಪಿಕೊಂಡು ಕರೆವಂತೆ ಓಲ್ ಆ ಮನುಜೇಂದ್ರ ಚಂದ್ರನಂ. ಮನುಜೇಂದ್ರ ಚಂದ್ರನಂ, ಮನುಜರಲ್ಲೇ ಇಂದ್ರನ ಹಾಗಿರುವಂತ, ಚಂದ್ರನ ಹಾಗೆ ಇರುವಂತಹ, ಇಂದ್ರನ ಹಾಗೆ ಮತ್ತು ಚಂದ್ರನ ಹಾಗೆ ಇರುವಂತಹ ಈ ಚಂದ್ರಪೀಡನನ್ನ ಆ ತಂಗಾಳಿ ಸೆಳಿತಾ ಇದೆ. ಆ ನೀರು ಅವನು ಇಲ್ಲಿದೆ ಬಾ, ಈ ನೀರನ್ನ ನಿನಗೆ ಈಗ ದಾವಾರಿಕೆಯಾಗಿದೆಯಲ್ಲ, ಇದನ್ನ ಬಾಯಾರಿಕೆ ಆಗಿರೋದನ್ನ ಈಡೇರಿಸಿಕೊಳ್ಳುವಂತಹ ಅಮೃತ ಸದೃಶವಾದಂತಹ ನೀರು ಇಲ್ಲಿದೆ ಬಾ ಅಂಥೇಳಿ ಆ ನೀರೇ ತಂಗಾಳಿಯ ರೂಪದಲ್ಲಿ ಕರೀತಾ ಇದೆಯೇನೋ ಚಂದ್ರಪೀಡನನ್ನ ಅನ್ನುವ ಹಾಗೆ ಅಲ್ಲಿರುವ ವಾತಾವರಣ ಗಾಳಿಯ ಮೂಲಕ ಅದು ಗೊತ್ತಾಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಕವಿಯ ಕಲ್ಪನೆ. ಬಹಳ ಸೊಗಸಾಗಿದೆ ಕವಿಯ ಕಲ್ಪನೆ ನೋಡಿ. ಕುಮುದ ರಜಂಗಳೊಳ್ ಪೊರೆದು, ಕುಮುದ ರಜಂಗಳು ಅಂತಂದ್ರೆ ಇವನಲ್ಲಿಗೆ ಯಾವ ವಿಚಾರವನ್ನ ಮಾತಾಡ್ತಾ ಇರೋದು ಅಂದ್ರೆ ಒಂದು ನೀರಿರುವ ಆಸರೆ. ಅಚ್ಚೋದ ಸರೋವರದಿಂದ ಆ ಕಡೆಯಿಂದ ಬೀಸ್ತಾ ಇರುವಂತ ತಂಗಾಳಿಯ ಕಲ್ಪನೆ, ಆ ತಂಗಾಳಿಯ ಕೂಡ ಬರ್ತಾ ಇರುವಂತಹ ತಂಪು ಒಂದು ಕಡೆ ಆದ್ರೆ, ಆ ತಂಗಾಳಿ ಒತ್ತು ತರ್ತಾ ಇರುವಂತಹ
ಸುವಾಸನೆ ಒಂದು ಕಡೆ ಆದ್ರೆ ಆ ತಂಗಾಳಿಯ ಜೊತೆಗೆ ಬೆರೆಸಿಕೊಂಡು ವೀಣಾ ಧ್ವನಿಯು ಕೂಡ ಕೇಳಿ ಬರ್ತಾ ಇದೆ. ಈ ಇಷ್ಟು ಸೇರಿ ಚಂದ್ರಾಪೀಡನನ್ನ, ಆ ನೀರಿರುವ ತಾಣವನ್ನ, ಆಶ್ರಯವನ್ನ ಕರೀತಾ ಇದೆಯೇನೋ, ಅದು ಹೇಗೆ ಅನ್ನುವಂಥದ್ದು ಬಹಳ ಸೊಗಸಾಗಿ ಕವಿ ಇಲ್ಲಿ ಬರೆದಿದ್ದಾನೆ ನೋಡಿ. ತೀಡಿದತ್ತು ಅಮರ್ದು ಒಸೆದು ಅಪ್ಪಿಕೊಂಡು ಕರೆವಂತೆ ಓಲ್ ಆ ಮನುಜೇಂದ್ರ ಚಂದ್ರನಂ. ತುಂಬಾ ಚೆನ್ನಾಗಿದೆ. ಆ ತಂಗಾಳಿ ಏನೇನೆಲ್ಲ ಬೆರೆಸ್ಕೊಂಡು ಬಂದು ಇವನ ಮೈಯನ್ನ ತೀಡಿತು ಅನ್ನುವಂಥದ್ದು ಬಹಳ ಮುಖ್ಯ. ಕುಮುದ ರಜಂಗಳೊಳ್ ಆ ನದಿಯಲ್ಲಿ, ಆ ನೀರಿನಲ್ಲಿ ಇದ್ದಂತಹ ಪುಷ್ಪಗಳ ಪರಾಗರೇಣು. ರಜ ಅಂತಂದ್ರೆ ಧೂಳು ಅನ್ನುವಂತ ಅರ್ಥ ಇದೆ ಅಲ್ವಾ. ಆ ಹೂವಿನ ಧೂಳು ಪರಾಗರೇಣು ಅಂತ ನಾವು ಕರಿತೀವಲ್ಲ, ಅದ್ರದ್ದೊಂದು ಘಮ ಇರುತ್ತೆ. ಯಾವುದೇ ಹೂವಿನಲ್ಲೂ ಕೂಡ ಪರಾಗುರೇಣುವಿನ ಒಂದು ಘಮ ಇರುತ್ತೆ. ಈ ತಂಗಾಳಿ ಬೀಸಬೇಕಾದ್ರೆ ಆ ಕೊಳದಲ್ಲಿರುವಂತಹ ತಂಪಿನ ಜೊತೆಗೆ ಆ ತಂಪನ್ನು ಸೇರಿಸ್ಕೊಂಡು ಕುಮುದ ರಜಂಗಳು, ಈ ಪರಾಗರೇಣುವಿನ ಘಮವನ್ನು ಸೇರಿಸ್ಕೊಂಡು ಹೊರೆದು ಸೇರಿಸ್ಕೊಂಡು ಜೊತೆ ಮಾಡ್ಕೊಂಡು, ಗೊತ್ತಾಯ್ತಾ, ವಾಕ್ಕಣ ಜಾಲಮನ್ ಆಂತು. ವಾಕ್ಕಣ ಜಾಲ, ವಾಕ್ಕಣ ಅಂದ್ರೆ, ವಾಕ್ ಅಂತಂದ್ರೆ ವಾರಿ ಎನ್ನುವಂತ ಅರ್ಥ ಇದೆ. ಕಣ ಅಂತಂದ್ರೆ ವಾರಿ. ವಾಕ್ಕಣ ಜಾಲಮನ್ನಾಂತು ಅಂದ್ರೆ ನೀರಿನ ಕಣಗಳನ್ನ ಸೇರಿಸಿಕೊಂಡು ಅಂತ. ಆಂತು ಆ ಗಾಳಿ ಬೀಸಬೇಕಾದ್ರೆ ಅಂದ್ರೆ ಪುಷ್ಪಗಳ ಪರಾಗರೇಣುವನ್ನು ಅಂದ್ರೆ ಆ ಘಮವನ್ನು ಸೇರಿಸಿಕೊಂಡು ಆ ಗಾಳಿ ಬೀಸುವ ಕಾರಣಕ್ಕೆ ಆ ಅಚ್ಚೋದ ಸರೋವರದ ನೀರಿನ ಕಣಗಳು ಇದೆಯಲ್ಲ, ಅದನ್ನು ಬೆರೆಸಿಕೊಂಡು ಆ ಗಾಳಿ ಜೊತೆ ಬರ್ತಾ ಇದೆ ನೋಡಿ. ಕೂಡೆ ವಿಶ್ರಮಿಸಿ, ಅದು ಹಿಂಗೆ ಬೀಸ್ಕೊಂಡ್ ಬರ್ತಾ ಇರ್ಬೇಕು. ಅಲ್ಲಲ್ಲಿ ನಿಂತು ಅವುಗಳನ್ನ ಕೂಡಿಸಿಕೊಂಡು ಆ ಗಾಳಿ ಬರ್ತಾ ಇದೆ. ಯಾವ್ದ್ರೊಳಗಡೆ ವಿಶ್ರಮಿಸಿ ತರಂಗಮಾಲೆಗಳೊಳ್ಳ, ತರಂಗ, ಆ ನೀರಿನ ಅಲೆಗಳಲ್ಲಿ, ಆ ತರಂಗಮಾಲೆಗಳಲ್ಲಿ ಹೇಳ್ತಾ ಇರೋ ತರಂಗಮಾಲೆಗಳಲ್ಲಿ ಅದು ನಿಂತು ಕಲಹಂಸ ನಿನಾದ ಅಂದ್ರೆ ಈಗ ಒಂದು ಹೂವಿನ ಸುವಾಸನೆಯನ್ನ ಆ ತಂಗಾಳಿ ತುಂಬ್ಕೊಂಡ್ ಇದೆ, ನೀರಿನ ತೇವಾಂಶವನ್ನ ತಗೊಂಡ್ ಬರ್ತಾ ಇದೆ, ಅಲ್ಲಲ್ಲೇ ನಿಂತು ಕಲಹಂಸ ನಿನಾದವನ್ನು ತುಂಬ್ಕೊಂಡ್ ಬರ್ತಾ ಇದೆ. ಅಂದ್ರೆ ಧ್ವನಿಯನ್ನು ಕೂಡ ಅದು ಒತ್ತು ತರ್ತಾ ಇದೆ. ಆ ಗಾಳಿ ಬಂದು ಇವನನ್ನ ತೀಡಿದಾಗ ಅದರ ಘಮ, ಆ ತಂಪು, ಆ ಶಬ್ದ ಇದೆಷ್ಟು ಅನುಭವ ಆಗುತ್ತೆ ಅಂತ. ಅಯ್ಯೋ, ಯಾವುದೋ ಒಂದು ಘಮ ಬರ್ತಾ ಇದೆಯಲ್ವಾ, ಎಷ್ಟು ತಂಪಾಗಿದೆ ಅಲ್ವಾ, ಹಾಗಾದ್ರೆ ಇಲ್ಲೆಲ್ಲೋ ನೀರಿದೆ. ಆಮೇಲೆ ಏನೋ ಶಬ್ದ ಕೇಳಿಸ್ತಾ ಇದೆ ನೋಡಿ. ಕಲಹಂಸ ನಿನಾದ, ಸುಂದರವಾದ ಹಂಸ ಪಕ್ಷಿಗಳ ಇದು ಏನೋ ಧ್ವನಿ ಇದೆಯಲ್ಲ, ನಿನಾದ ಧ್ವನಿ, ಅದು ಕೇಳಿಸ್ತಾ ಇದೆ. ಭ್ರಮರವಂಗಳೊಳ್ ಬೆರಸಿ. ಇಷ್ಟು ವಿಶೇಷಗಳು ಕಲಾಂಸ ನಿನಾದ ಭ್ರಮರ ಅಂದ್ರೆ ದುಂಬಿಗಳು ಅಂತ, ಅವುಗಳ ಜೇಂಕಾರ, ರವ ಅಂತಂದ್ರೆ ಜೇಂಕಾರ, ಇವುಗಳೊಳ್ ಬೆರಸಿ, ಇವುಗಳನ್ನೆಲ್ಲ ಕೂಡಿಸಿಕೊಂಡು ಮಾರುತನ್, ಈ ಗಾಳಿ ವೈಯನೆ ಬಂದು ಮೆಲ್ಲನೆ ಬಂದು ತೀಡಿದತ್ತು, ಅವನನ್ನ ಬಂದು ಆ ಚಂದ್ರಾಪೀಡನನ್ನ ಬಂದು ಸೋಕಿತಂತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ತೀಡಿದತ್ತು, ಅವನಿಗೆ ಕುಮುದ ರಜಂಗಳೊಳ್ ಪೊರೆದು ಸೇರ್ಕೊಂಡಿರುವಂತ, ಆಮೇಲೆ ವಾಕ್ಕಣ ಜಾಲಮನ್ನ ಅಂತು ಅದನ್ನ ಸೇರಿಸ್ಕೊಂಡು, ಆಮೇಲೆ ವಿಶ್ರಮಿಸಿ ತರಂಗಮಾಲೆಗಳೊಳ್, ಆ ತನ್ನ ನೀರಿನ ಅಚ್ಚೋದ ಸರೋವರದ ಅಲ್ಲಿ ಹೇಳ್ತಾ ಇದ್ದಂತ ಆ ನೀರಿನ ಅಲೆಗಳನ್ನು ಸೇರಿಸ್ಕೊಂಡು, ಅದರೊಳಗಡೆ ಕಲಹಂಸ ನಿನಾದ, ಆ ಸರೋವರದಲ್ಲಿದ್ದಂತಹ ಅಂಶಗಳ ಕಲರವ ಇತ್ತಲ್ಲ ಅದನ್ನು ಕೂಡಿಸ್ಕೊಂಡು, ಆಮೇಲೆ ಆ ಕುಮುದ ಪುಷ್ಪಗಳಿದ್ವಲ್ಲ, ಆ ಕುಮುದ ಪುಷ್ಪಗಳಲ್ಲಿದ್ದಂತಹ ಮಧುವನ್ನ ಹೀರೋದಕ್ಕಿದ್ವಲ್ಲ ಭ್ರಮರಗಳು, ಅವುಗಳ ಜೇಂಕಾರ ಇದೆಯಲ್ಲ, ಅವುಗಳನ್ನು ಬೆರೆಸ್ಕೊಂಡು ಮಾರುತನ್ ಅಂದ್ರೆ ಗಾಳಿಯು ವೈಯನೆ ಬಂದು ಮೆಲ್ಲನೆ ಬಂದು ತೀಡಿದತ್ತು, ಇವನನ್ನ ಚಂದ್ರಾಪೀಡನನ್ನ ಬಂದು ಸೋಕ್ತಾ ಇದೆ, ವ್ಯಾಪಿಸ್ತಾ ಇದೆ. ಅದು ಹೆಂಗೆ ತೀಡ್ತಾ ಇದೆ, ಹೇಗೆ ಅವನನ್ನ ಸಮೀಪಿಸ್ತಾ ಇದೆ ಅಂತಂದ್ರೆ
ಕರೆಯುವ ರೀತಿಯಲ್ಲಿ ಇದೆ ಅಂತೇಳಿ ಕವಿಯ ಕಲ್ಪನೆ ಬಹಳ ಸೊಗಸಾಗಿದೆ. ಅಮರ್ದು ಒಸೆದು ಅಪ್ಪಿಕೊಂಡು ಕರೆವಂತೆ ಓಲ್ ಆ ಮನುಜೇಂದ್ರ ಚಂದ್ರನಂ. ಆ ಚಂದ್ರಾಪೀಡನನ್ನ ಆ ಮಾರುತ, ಆ ಗಾಳಿ, ತಂಗಾಳಿ ಹೇಗೆ ಬಂದು ಕರಿತಾ ಇದೆ ಅಂತಂದ್ರೆ ಅಮರ್ದು, ಗೊತ್ತಾಯ್ತಾ? ಅಮರ್ದು ಅಂದ್ರೆ ಅಮೃತ ಅಂತ. ಅಮರ್ದು ಅಮೃತವೇ ಅತ್ಯಂತ ಪ್ರೀತಿಯಿಂದ ಅಪ್ಪಿಕೊಂಡು, ಬಾಬಾ ಇಲ್ಲಿ 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 ನೀರಿನ ಆಸರೆ ಇದೆ, ಬಾ ಇದು ನಿನಗೆ ಬೇಕಾಗಿರುವಂತಹ ನೀರಿನ ಆಸರೆ ಇಲ್ಲಿದೆ ಅಂತೇಳಿ ಆ ಅಮೃತವೇ ಕರೆಯುವ ರೀತಿಯಲ್ಲಿ ಆ ತಂಗಾಳಿ ಇವನ ಹತ್ತಿರ ಬಂದು ವ್ಯಾಪಿಸಿತು, ಇವನನ್ನ ಬಂದು ಮುಟ್ಟಿತು. ಯಾರನ್ನ? ಮನುಜೇಂದ್ರ ಚಂದ್ರನಾದಂಥ ಚಂದ್ರಾಪೀಡನನ್ನ ಮುಟ್ಟಿತು ಅಂತೇಳಿ ಕವಿಯ ವಿಶೇಷವಾದ ಕಲ್ಪನೆಗಳ ಮೂಲಕ ಇದನ್ನ ಕಟ್ಕೊಡ್ತಾನೆ. ಬಹಳ ಸೊಗಸಾಗಿದೆ. ಕುಮುದ ರಜಂಗಳೊಳ್ ಪೊರೆದು ಹೊಕ್ಕಣ ಜಾಲಮನ್ನಾಂತು ಕೂಡೆ ವಿಶ್ರಮಿಸಿ ತರಂಗ ಮಾಲೆಗಳೊಳ್ ಕಲ ಅಂಶ ನಿನಾದ ಭ್ರಮರ ರವಂಗಳೊಳ್ ಬೆರೆಸಿ ಮಾರುತನ್ ವೈಯನೆ ಬಂದು ತೀಡಿದತ್ತು ಅಮರ್ದು ಒಸೆದು ಅಪ್ಪಿಕೊಂಡು ಕರೆವಂತೆ ಓಲ್ ಆ ಮನುಜೇಂದ್ರ ಚಂದ್ರನಂ. ಬಹಳ ಸೊಗಸಾಗಿರುವಂತ ಪದ್ಯ ಇದು. ಅಚ್ಚೋದ ಸರೋವರ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನು ಕೂಡ ಕವಿ ಮಾತಾಡ್ತಾನೆ. ನೋಡಿ, ಇದು ಅಚ್ಚೋದ ಸರೋವರದ ಕಲ್ಪನೆ. ಆ ಅಚ್ಚೋದ ಸರೋವರ ಯಾವ ರೀತಿ ಆಗಿರಬಹುದು ಅನ್ನುವಂಥ ಕಲ್ಪನೆಗಳಿಂದ 3-4 ಕಲ್ಪನೆಗಳನ್ನ ಕವಿ ನಾಗವರ್ಮ ಕೊಡ್ತಾ ಹೋಗ್ತಾನೆ. ಅಚ್ಚೋದ ಸರೋವರದ ಬಳಿಗೆ ಬಂದಿದ್ದಾನೆ. ಈಗ ಅದು ಹೇಗಿತ್ತು, ಹೇಗೆ ಅದು ಸೃಷ್ಟಿಯಾಗಿರಬಹುದು ಅಂತೇಳಿ ಅಂದ್ಕೋತಾ ಇರೋದು. ಎಲೆ ತಾರಾಗಂ ಅರಂ ಕಣ್ಣಿಡೆ ಕರಗಿದುದಂತ ಅಲ್ತು ರುದ್ರ ಅಟ್ಟಹಾಸಂ ಜಲಮಾದತ್ತು ಅಲ್ತು ಚಂದ್ರಾತಪಂ ಅಮೃತ ರಸಾಕಾರವಾಯಿತು ಅಲ್ತು ಐಮಾಚಲಂ ಅಂಭೋರೂಪದಿಂದ ಪರಿಣಮಿಸುವುದಂತ ಅಲ್ತು ನೈರ್ಮಲ್ಯ ಶೋಭಾಕಲಿತಂ ತ್ರೈಲೋಕ್ಯ ಲಕ್ಷ್ಮಿ ಮಣಿಮುಕರಂ ಎನ್ನಲು ಚಲ್ ಅದಾಯ್ತು ಅಬ್ಜಷಂಡಂ. ಅಬ್ಜಷಂಡಂ ಅಂತಂದ್ರೆ ತಾವರೆಯ ಕೊಳ ಅಂತ ಅರ್ಥ. ಸರೋವರದಲ್ಲಿ ಇದನ್ನ ತಾವರೆಗಳು ತುಂಬಿಕೊಂಡಿದ್ದಂತ ಕೊಳ ಅಂತ ಹೇಳ್ತಾರೆ. ಎಲೆ ತಾರಾ ಅಗಂ. ಅಗಂ ಅಂದ್ರೆ ಬೆಟ್ಟ ಅಂತ, ಪರ್ವತ ಅನ್ನುವಂತ ಅರ್ಥ ಇದೆ. ಇಲ್ಲಿ ಏನು ಅರ್ಥ? ಎಲೆ, ತುಂಬಾ ಆಶ್ಚರ್ಯ ಸೂಚಕವಾದಂತ ಪದ ಇದು. ಅಪ್ಪ, ಆ ಸರೋವರ ಹೇಗೆ ಕಾಣಿಸ್ತಾ ಇದೆ ಅಂತಂದ್ರೆ, ಎಲೆ ತಾರಾಗಂ ಹಿಮಾಲಯ ಪರ್ವತವೇ ಹರಂ ಕಣ್ಣಿಡೆ. ಹಿಮಾಲಯ ಪರ್ವತಕ್ಕೆ ಪರಮೇಶ್ವರನಾದ ಗಂಗಾಧರನಾದ ಈಶ್ವರ ಕಣ್ಣಿಡೆ, ಕಣ್ಣು ಬಿಟ್ಟಾಗ, ತನ್ನ 3ನೇ ಕಣ್ಣು ಬಿಟ್ಟಾಗ ಹಿಮಾಲಯ ಪರ್ವತಕ್ಕೆ ಕರಗಿದುದಂತೂ, ಕರಗಿ ನೀರಾಗಿ ಬಂದು ನಿಂತಿದೆಯೇನೋ ಇಲ್ಲಿ ಅಂತ ಅನ್ನಿಸ್ತಾ ಇದೆಯಂತೆ. ಎಲೆ ತಾರಾಗಂ, ಆಶ್ಚರ್ಯ ಸೂಚಕವಾಗಿ ಅವನು ಹೇಳ್ತಾ ಇರೋದು. ಹಿಮಾಲಯ ಪರ್ವತವೇ ಹರಂ ಕಣ್ಣಿಡೆ ಕರಗಿದುದಂತೂ, ಕರಗಿದಂತೆ ಅಂತ ಅಂದ್ಕಂಡ. ಆಮೇಲೆ ಅಲ್ತು, ಅದಲ್ಲ, ಇನ್ನೇನು? ರುದ್ರ ಅಟ್ಟಹಾಸಂ ಜಲಮಾದತ್ತು. ರುದ್ರನ ಅಟ್ಟಹಾಸವೇ, ರುದ್ರನ ಪರಮೇಶ್ವರನ ಜೋರು ನಗೆಯೇ ಇಲ್ಲಿ ನೀರಾಗಿ ಬಂದು ನಿಂತಿದೆ ಅಂತ ಅನ್ಕೊಂಡ. ಆ ಕಲ್ಪನೆಯನ್ನು ಅಲ್ತು ಅಂದ್ಬಿಡ್ತಾನೆ. ಆಮೇಲೆ ಇಲ್ಲ 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 ಅದಲ್ಲ, ಇನ್ನೇನು? ಚಂದ್ರಾತಪಂ. ಚಂದ್ರಾತಪಂ ಅಂತಂದ್ರೆ ಬೆಳದಿಂಗಳು ಅನ್ನುವಂತ ಅರ್ಥ. ಚಂದ್ರಾತಪಂ ಅಮೃತ ರಸಾಕಾರವಾಯ್ತು. ನೋಡಿ, ಚಂದ್ರನ ಬೆಳದಿಂಗಳೇ ರಸವಾಗಿ ಬಂದು ಇಲ್ಲಿ ನಿಂತಿದೆ ಅಂತ ಅನ್ನಿಸ್ತಾ ಇದೆಯಂತೆ. ಇದ್ರ ಅರ್ಥ ಏನು ಅಂತಂದ್ರೆ, ಆ ಅಚ್ಚೋದ ಸರೋವರ ಎಷ್ಟು ಪವಿತ್ರವಾಗಿತ್ತು, ಎಷ್ಟು ಶುಭ್ರವಾಗಿತ್ತು ಅನ್ನುವಂಥದ್ದನ್ನ ನಮ್ಮ ಕಣ್ಣು ಕಟ್ಟಕ್ಕೆ ಕವಿ ಈ ತರದ್ದ ಎಲ್ಲ ಕಲ್ಪನೆಗಳನ್ನ ಕೊಡ್ತಾ ಇದ್ದಾನೆ. ಅವನಿಗೆ ಅನ್ನಿಸ್ತಾ ಇಲ್ಲ, ಚಂದ್ರಾಪೀಡನ್ಗೆ ಅನ್ನಿಸ್ತಾ ಇದೆ. ಚಂದ್ರಾತಪಂ ಅಮೃತ ರಸಾಕಾರವಾಯಿತು. ಚಂದ್ರನ ಬೆಳದಿಂಗಳ ರಸವಾಗಿ, ರಸದ ಆಕಾರವನ್ನು ತಳೆದುಕೊಂಡು ಬಂದು ಇಲ್ಲಿ ಅಚ್ಚೋದ ಸರವಾಗಿ ನಿಂತಿದೆ ಅಂತ ಅನ್ನಿಸ್ತು. ಅಲ್ತು, ಅದೂ ಅಲ್ಲ ಅನ್ನಿಸ್ತು ಅವನಿಗೆ. ಯಾವ ಕಲ್ಪನೆಯನ್ನು ಹೇಳಿದ್ರೂ ಕೂಡ ಅವನಿಗೆ ಸಮಾಧಾನ ಆಗ್ತಾ ಇಲ್ಲ.
ಅಷ್ಟು ಶುಭ್ರವಾಗಿ ಅಷ್ಟು ಪವಿತ್ರತೆಯಿಂದ ಆ ಅಚ್ಚೋದ ಸರೋವರ ಕಾಣಿಸ್ತಾ ಇದೆ ಅವನಿಗೆ. ನೋಡಿ, ಈಗ ಇನ್ನೊಂದು ಹೇಳ್ತಾ ಇದ್ದಾನೆ, ಐಮಾಚಲ ಅಂಬೋರೂಪದಿಂದಂ. ಹಿಮಾಚಲ ಅಂದ್ರೆ ಹಿಮಾಲಯವೇ ನೀರಿನ ರೂಪದಿಂದ ಪರಿಣಮಿಸಿದುದು ಪರಿಣಮಿಸಿದಂತೆ ಅಂತ ಹೇಳ್ತಾ ಇದ್ದಾನೆ. ಹಿಮಾಚಲವೇ ನೀರಿನ ರೂಪದಲ್ಲಿ ಇಲ್ಲಿ ಪರಿಣಮಿಸಿ ಇದೆ. ನೀರಿನ ರೂಪವನ್ನ ತಾಳಿ ಇಲ್ಲಿದೆಯಪ್ಪ. ಹಿಮಾಚಲ ಅಂದ್ರೆ ಹಿಮಾಲಯ ಬೆಟ್ಟ ಇದೆಯಲ್ಲ, ಹಿಮಾಚಲ ಅಂತಂದ್ರೆ ಹಿಮಾಲಯ ಬೆಟ್ಟ, ಹಿಮಾಲಯ ಪರ್ವತ, ಅದು ನೀರಿನ ರೂಪವನ್ನ ಪಡೆದುಕೊಂಡು ಬಂದು ಇಲ್ಲಿದೆ ಅಂತ ಹೇಳ್ದ. ಪರಿಣಮಿಸುವುದು ಅಂತೂ ಆ ತರ ಇದೆ. ಆಮೇಲೆ ಅವನಂತ ಇದ್ದಾನೆ, ಅಲ್ತು ಅದು ಅಲ್ಲ, ನೈರ್ಮಲ್ಯ ಶೋಭಾ ಕಲಿತಂ ತ್ರೈಲೋಕ್ಯ ಲಕ್ಷ್ಮಿ ಮಣಿಮುಕರಂ ಎನ್ನಲು ಚೆಲ್ವದಾಯ್ತು ಅಬ್ಜಷಂಡಂ. ಕೊನೆಯದಾಗಿ ಹೇಳ್ತಾ ಇರೋದೇನು ಅಂತಂದ್ರೆ, ನೈರ್ಮಲ್ಯ ಶೋಭಾ ಕಲಿತಂ, ನಿರ್ಮಲನು ಶೋಭಾ ಕಲಿತಿಯೂ ಆಗಿರುವಂತಹ ತ್ರೈಲೋಕ್ಯ ಲಕ್ಷ್ಮಿ, 3 ಲೋಕಕ್ಕೂ ಲಕ್ಷ್ಮಿ ಆಗಿರುವಂತಹ ಆ ಲಕ್ಷ್ಮಿಯ ಮಣಿಮುಕರ, ಆ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನ ನೋಡಿಕೊಳ್ಳೋದಕ್ಕೆ ಮಾಡಿಸಿರುವಂತಹ, ಆಮೇಲೆ ರತ್ನಖಚಿತವಾದಂತಹ ಮುಕುರ ಅಂದ್ರೆ ಕನ್ನಡಿ. ತ್ರೈಲೋಕ್ಯ ಲಕ್ಷ್ಮಿ ತನ್ನ ಸೌಂದರ್ಯವನ್ನ ನೋಡಿಕೊಳ್ಳಲು ರತ್ನಖಚಿತವಾಗಿ ಮಾಡಿಕೊಂಡಿರುವಂತಹ ಕನ್ನಡಿ ಇದು ಎನಲ್ ಅಂತ ಹೇಳ್ತಾ ಇದ್ದಾರೆ. ಎನಲ್ ಆ ರೀತಿ ಇದೆ ಇದು. ಎನಲ್ ಚೆಲ್ವದಾಯ್ತು ಅನ್ನುವಷ್ಟರ ಮಟ್ಟಿಗೆ ಆ ತ್ರೈಲೋಕ್ಯ ಲಕ್ಷ್ಮಿಯ ಸೌಂದರ್ಯವನ್ನು ನೋಡ್ಕೊಳ್ಳುವಂತ ಮಣಿ ಮುಖರ ಅಂದ್ರೆ ರತ್ನಖಚಿತವಾದಂತ ಕನ್ನಡಿಯ ಹಾಗೆ ಇರುವ ಚೆಲುವು, ಇಷ್ಟೆಲ್ಲ ಚೆಲುವು ಕೂಡಿಕೊಂಡು ಆಯ್ತು ಅಬ್ಜಷಂಡಂ, ಚೆಲ್ವದಾಯ್ತು. ಆ ರೀತಿಯ ಸೊಗಸು ಈ ಸರೋವರಕ್ಕಿದೆ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು. ಅಬ್ಜಷಂಡಂ ತಾವರೆಯಿಂದ ಕೂಡಿರುವಂತ ಈ ಸರೋವರ ಈ ಕಾರಣಕ್ಕೆ ತುಂಬಾ ಸೊಗಸಾಗಿಯೂ ಮನೋಹರವಾಗಿಯೂ ಚೆಲುವಿನದಾಗಿಯೂ ಇದೆ ಅಂತ ಅಂದ್ಬಿಟ್ಟು ಕವಿ ಮಾತಾಡ್ತಾ ಇರೋದು. ಎಲೆ ತಾರಾಗಂ ಹರಂ ಕಣ್ಣಿಡೆ ಕರಗಿದುದಂತ ಅಲ್ತು, ರುದ್ರ ಅಟ್ಟಹಾಸಂ ಜಲಮಾದತ್ ಅಲ್ತು, ಚಂದ್ರಾತಪಂ ಅಮೃತ ರಸಾಕಾರವಾಯ್ತು ಅಲ್ತು, ಐಮಾಚಲಂ ಅಂಬೋರೂಪದಿಂದಂ ಪರಿಣಮಿಸಿದುದು ಅಂತ ಅಲ್ತು, ನೈರ್ಮಲ್ಯ ಶೋಭಾ ಕಲಿತಂ ತ್ರೈಲೋಕ್ಯ ಲಕ್ಷ್ಮಿ ಮಣಿಮುಕರಂ ಎನ್ನಲು. ಆ ಲಕ್ಷ್ಮಿಯ ಮಣಿಮುಕರ ಕನ್ನಡಿ ಅಂತ ಹೇಳಿದ್ರೆ ಚೆಲ್ವದಾಯ್ತು ಅಬ್ಜಷಂಡಂ. ಈ ರೀತಿಯಾಗಿ ಹೋಲಿಸಿಕೊಂಡು ಆ ಅಚ್ಚೋದ ಸರೋವರ ಇತ್ತು. ಈ ಎಲ್ಲ ಕಲ್ಪನೆಗಳನ್ನು ಸೇರಿ ಈ ಎಲ್ಲ ಕಲ್ಪನೆಗಳ ಮೂಲಕ ಅಷ್ಟು ಸೊಗಸಾಗಿದೆ ಈ ಅಚ್ಚೋದ ಸರೋವರ, ಈ ವಾತಾವರಣ ಅನ್ನುವಂಥದ್ದನ್ನ ಕವಿ ಇಲ್ಲಿ ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಮುಂದಕ್ಕೆ ಸಿಕ್ತು, ಅಚ್ಚೋದ ಸರೋವರ ಸಿಕ್ತು. ಈಗ ಏನ್ ಮಾಡ್ತಾ ಇದ್ದಾನೆ ಚಂದ್ರಾಪೀಡ? ಲಲಿತ ನಿಜ ಕನಕಮಯ ಶೃಂಖಲೆಯಂ ಹರಿಚರಣ ಯುಗಳಮಂ ನಿಯಮಿಸಿ ಷಾಡ್ವಲ ತೃಣತತಿಯಂ ಖಡ್ಗದಿನ್ ಇಳಾದಿಪಂ ಕೊಯ್ದು ಮುಂದೆ ಸಾರ್ಚಿದನ್ ಆಗಳ್. ಕುದುರೆ ಮೇಲೆ ಏರ್ಕೊಂಡು ಬಂದಿದ್ದ, ಸುಸ್ತಾಗಿತ್ತು. ಅದಕ್ಕೆ ಅಚ್ಚೋದ ಸರೋವರದಲ್ಲಿ ನೀರನ್ನು ಕುಡಿಸ್ತಾ ಅನ್ಸುತ್ತೆ. ಆಮೇಲೆ ಅದಕ್ಕೆ ಹೊಟ್ಟೆ ಹಸಿವಾಗ್ತಾ ಇರುತ್ತಲ್ಲ, ಆ ಕಾರಣಕ್ಕೆ ಏನೆಲ್ಲ ಮಾಡ್ದ ಅಂತ. ಲಲಿತ ನಿಜ ಕನಕಮಯ ಶೃಂಖಲೆಯಂ, ಅತ್ಯಂತ ಸೊಗಸಾದಂತಹ ಆಮೇಲೆ ದಿಟವಾಗಿರುವಂತಹ ನಿಜವಾದ ಪ್ಯೂರ್ ಗೋಲ್ಡ್, ಅಲ್ಲಿ ಚಿನ್ನದ ಸರಪಳಿಯಿಂದ ಅಂತ, ಕಬ್ಬಿಣದಲ್ಲ ಅದು, ಹಿತ್ತಾಳೆದಲ್ಲ, ತಾಮ್ರದಲ್ಲ, ನಿಜ ಕನಕಮಯ ಚಿನ್ನದ ಸರಪಳಿಯಿಂದ, ಶೃಂಖಲೆ ಅಂತಾನೆ ಸರಪಳಿ, ಶೃಂಖಲೆಯಿಂ ಆ ಸರಪಳಿಯಿಂದ ಹರಿಚರಣ ಯುಗಳಮಂ ಆ ಕುದುರೆ, ಆ ಹರಿ ಅಂತಂದ್ರೆ ಇಲ್ಲಿ ಕುದುರೆ, ಅವನು ಏರಿಕೊಂಡು ಬಂದಿದ್ನಲ್ಲ ಇಂದ್ರಾಯುಧ, ಆ ಕುದುರೆ 2 ಕಾಲುಗಳಿಗೆ ಯುಗಳಮಂ ನಿಯಮಿಸಿ ಕಟ್ಟಿ, ಯಾವುದರಿಂದ? ಚಿನ್ನದ ಸರಪಳಿಯಿಂದ ಕಟ್ಟಿ
ಷಾಡ್ಬಲ ತೃಣತತಿಯಂ. ಷಾಡ್ಬಲ ಅಂತಂದ್ರೆ ಹಸಿರಾದ, ತುಂಬು ಹಸಿರು, ಹಚ್ಚ ಹಸಿರು ಅಂತ. ಏನು? ತೃಣತತಿಯಂ, ಹುಲ್ಲಿನ ರಾಶಿಯನ್ನ, ಹುಲ್ಲಿನ ಸಮೂಹವನ್ನ, ಹಸಿರು ಆದಂತ ಹುಲ್ಲನ್ನ ಖಡ್ಗದಿನ್, ಅವನ ಹತ್ರ ಇದ್ದಂತ ಖಡ್ಗದಿಂದ ಕುಯ್ದು ಕತ್ತರಿಸಿ, ಇಳಾದೀಪಂ ಅಂತಾನೆ ಭೂಮಿಗೆ ಒಡೆಯನಾದ ಅರ್ಥಾತ್ ಚಂದ್ರಪೀಡ ಕೊಯ್ದು ಮುಂದೆ ಸಾರ್ಚಿದನ್ ಆಗಳ್, ಆ ಕುದುರೆಯ ಮುಂದೆ ಹರಡಿದ. ಸಾರ್ಚಿದನ್ ಆಗಳ್ ಅಂತಂದ್ರೆ ಆ ಸಂದರ್ಭದಲ್ಲಿ ಆ ಕುದುರೆಯ ಮುಂದೆ ಹರಡಿದ ಆ ಷಾಡ್ಬಲ ತೃಣತತಿಯಂ ಅಂತ ಹೇಳ್ತಾ ಇರೋದು. ಹಸಿರಾಗಿರುವಂತಹ, ಹಚ್ಚ ಹಸಿರಾಗಿರುವಂತಹ ಆ ಹುಲ್ಲಿನ ರಾಶಿಯನ್ನ ಅಥವಾ ಮೆದೆಯನ್ನ ಅಲ್ಲಿ ಹಾಕ್ತಾ, ಒಂದು ಹೊರೆಯನ್ನ, ಕಟ್ಟನ್ನ ಅಲ್ಲಿಗೆ ಹಾಕ್ತಾ, ಅದು ಮೇಯ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಲಲಿತ ನಿಜ ಕನಕಮಯ ಶೃಂಖಲೈಮ್, ಕುದುರೆಯನ್ನು ಕಟ್ಟಾಕೋದಕ್ಕೇನೆ ನಿಜವಾದ ಚಿನ್ನದ ಸರಪಳಿಯಿಂದ ಕಟ್ಟಾಕ್ತಾ ಅಂತಂದ್ರೆ ಏನ್ರಿ ವೈಭವ ಅದು. ಲಲಿತ ಅಂದ್ರೆ ಮನೋಹರವಾದಂತ, ಸುಂದರವಾದಂತ, ನಿಜ ಕನಕಮಯ ಅಂತ. ಒಂದು ಕುದುರೆಗೆ ಎಷ್ಟು ಸೊಗಸಾಗಿರುವಂತಹ ಚಿನ್ನದ, ಅದು ಡಿಸೈನ್ ಆಗಿರುವಂತಹ, ವಿನ್ಯಾಸದಲ್ಲಿರುವಂತಹ, ಅದನ್ನೇ ಇಲ್ಲಿ ಲಲಿತ ಅನ್ನೋದು ಹೇಳ್ತಾ ಇರೋದು. ಇರುವಂತಹ ಸರಪಳಿಯಲ್ಲಿ ಕಟಾಕಕ್ಕೆ ಅವನು ಮುಂದಾದ ಅಂತ ಹೇಳ್ತಾರೆ. ಲಲಿತ ನಿಜ ಕನಕಮಯ ಶೃಂಖಲಯಿಂ ಹರಿಚರಣ ಯುಗಳಮಂ ನಿಯಮಿಸಿ ಷಾಡ್ವಲ ತೃಣತತಿಯಂ ಖಡ್ಗದಿನ್ ಇಳಾದೀಪಂ ಕೊಯ್ದು ಮುಂದೆ ಸಾರ್ಚಿದ ನಾಗಳ, ಆ ಕುದುರೆ ಮುಂದೆ ಹಾಕಿದ ಅಂತ ಹೇಳ್ತಾರೆ. ಮುಂದಕ್ಕೆ ಕುದುರೆ ಈಗ ತನ್ನ ಪಾಡಕ್ಕೆ ತಾನು ಮೇಯ್ತಾ ಇತ್ತು. ಇವನು ನೀರನ್ನ ಕುಡಿದು ಆಯಾಸವನ್ನೆಲ್ಲ ಕಡಿಮೆ ಮಾಡ್ಕೊಂಡು ಹೋಗಿ ಒಂದ್ ಕಡೆ ಕೂತಿದ್ದಾನೆ. ಈಗ ಏನೋ ಅಬ್ಸರ್ವ್ ಮಾಡ್ತಾ ಇದ್ದಾನೆ, ಏನೋ ಗಮನಿಸ್ತಾ ಇದ್ದಾನೆ. ಆ ಕುದುರೆ ಮೇಯೋದನ್ನ ಬಿಟ್ಟು ಏನನ್ನೋ ಆಲಿಸ್ತಾ ಇದೆ. ಯಾವ್ದಾದ್ರು ವಿಶೇಷವಾದಂತಹ ದನಿ ಕೇಳಿಸಿದರೆ, ಯಾವುದಾದ್ರೂ ಒಂದು ವಿಶೇಷವಾದಂತಹ ವಾಸನೆ ಅಥವಾ ಘಮ ಬಂದರೆ, ಮನುಷ್ಯನಿಗಿಂತಲೂ ಅತ್ಯಂತ ಸೂಕ್ಷ್ಮವಾದಂತಹ ಪ್ರಾಣಿಗಳಿಗೆ ಮೊದಲು ಅದರ ಅರಿವಾಗುತ್ತದೆ ಅನ್ನುವಂಥ ಮಾತು ನಿಜಕ್ಕೂ ಸತ್ಯ. ಆ ಥರದ್ದೆಲ್ಲ ವಿಶೇಷವಾದ ತಿಳುವಳಿಕೆ ನಮ್ಮ ನಾಗವರ್ಮಂಗಿತ್ತು ಅಂತ ಅನಿಸ್ತದೆ. ಅವನದನ್ನ ಇಲ್ಲಿ ಕಟ್ಕೊಡ್ತಾನೆ ಕೂಡ. ಆ ಕುದುರೆಯ ನಡವಳಿಕೆಯಲ್ಲಿ ಬೇರೆ ಬೇರೆ ರೀತಿಯ ಬದಲಾವಣೆಗಳನ್ನು ಅವನು ಕಾಣ್ತಾನೆ. ಆ ಬದಲಾವಣೆಯ ಮೂಲಕ ಕುದುರೆ ಯಾವುದನ್ನೋ ಏನನ್ನೋ ಬಯಸ್ತಾ ಇದೆ, ಏನನ್ನೋ ನಿರೀಕ್ಷೆ ಮಾಡ್ತಾ ಇದೆ. ಯಾವುದೋ ಒಂದು ಧ್ವನಿ ಅಥವಾ ಯಾರೋ ಏನೋ ಮಾಡ್ತಾ ಇರುವಂಥದ್ದು ಇದರ ಕಿವಿಗೆ ಬಿದ್ದು ಇದರ ಗಮನವೆಲ್ಲ ಆ ದಿಕ್ಕಿನಲ್ಲಿ ಇದೆ ಅನ್ನುವಂಥದ್ದನ್ನ ಇಲ್ಲಿ ನಾಗವರ್ಮ ನಮಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತಾನೆ. ಚಂದ್ರಪೀಡ ಹೋಗಿ ಒಂದು ಕಡೆ ಕೂತಿದ್ದಾನೆ. ಮೇಯ್ತಾ ಇದ್ದಂತಹ ಕುದುರೆ ಈಗ ತಾನು ಮೇಯೋದನ್ನ ನಿಲ್ಲಿಸಿ ಏನೋ ಮಾಡ್ತಾ ಇದೆ ನೋಡೋಣ. ಮುರಿದ ಕೊರಲ್ ಬಳಲ್ದು ಎಳಪಲ್ ಆಟಿಪ ಮೇಯ್ ಕಡೆವಾಯ ಲೋಳೆಯೊಳ್ ಪೊರೆದು ಉಗುತರ್ಪ ಪಚ್ಚ ಪಸಿಯ ಅಚ್ಚ ಗರುಂಕೆ ಮರಳ್ದ ದಿಟ್ಟಿ ಕತ್ತರಿ ಮೊನೆಗೊಂಡು ಎಳಲ್ವ ಕಿವಿ ಸೂಚಿಸಿದಪ್ಪುದು ಸೋಲ್ತ ಭಾವಮಂ ತುರಂಗಂ ಇದೇನನ್ ಆಲಿಸುತ್ತುಂ ಈರ್ಧಪುದು ಎಂದು ನರೇಂದ್ರ ಚಂದ್ರಮಂ. ಮೇಯೋದನ್ನ ಬಿಟ್ಟು ಕಿವಿಯನ್ನ ನೆಟ್ಟಿಗೆ ಮಾಡಿಕೊಂಡು ಕುದುರೆ ಹೀಗೇ ಮುರಿದ ಕೊರಲನ್ನ ಈಗಿರ್ಬೇಕಾಯ್ತು ಹೀಗೆ ಮಾಡಿಕೊಂಡು ಆ ಕುದುರೆ ಇದೆ ಅದನ್ನ ಗಮನಿಸ್ತಾ, ಇದು ಯಾಕೆ ಇದು ಈ ರೀತಿಯಾಗಿದೆಯಲ್ಲ ಅಂತ ಹೇಳಿ ಮಾತಾಡ್ತಾ ಇದ್ದಾನೆ ನೋಡಿ. ಮುರಿದ ಕೊರಲ್, ಈಗ ತಿರುಗಿಸ್ಕೊಂಡಿರುವಂತ ಕತ್ತು, ಅದ್ರ ಜೊತೆಗೆ ಬಳಲ್ದು ಎಳಪಲಾಟಿಪ ಮೇಯ್, ಅದರ ಮೈ ಆಯಾಸದಿಂದ ಏನನ್ನ ಬಯಸುವ ಹಾಗೆ ಅದರ ಮೈ ಕಾಣಿಸ್ತಾ ಇದೆಯಂತೆ. ಅದ್ರ ಜೊತೆಗೆ ಕಡೆವಾಯ ಲೋಳೆಯೊಳ್, ಬಾಯಿನ ಈ ಕಡೆ ಕಡೆವಾಯ್ ಅಂತ ಅಂದ್ಬಿಟ್ಟು ಬಾಯಿಯ ಕಡೆಯಲ್ಲಿ ಲೋಳೆ ಸುರಿತಾ ಇದೆಯಂತೆ. ಲೋಳೆಯೊಳ್, ಲೋಳೆಯಲ್ಲಿ ಆ ಜೊಲ್ಲಿನಲ್ಲಿ
ಪೊರೆದು ಉಗುತರ್ಪ ಪಚ್ಚ ಪಸಿಯ ಅಚ್ಚಗರುಂಕೆ. ಅವನು ಹಾಕ್ತಾನೆ ಎಳೆಯ ಹಸಿರು ಗರಿಕೆಯನ್ನು ಕುಯ್ದಾಕಿದ್ನಲ್ಲ, ಅದನ್ನೆಲ್ಲ ಅಗಿದ್ಬಿಟ್ಟು ಅದು ಹಿಂಗೆ ಸೋರ್ತಾ ಇದೆ, ಹಿಂಗೆ ಇಟ್ಕೊಂಡು ಹಿಂಗೆ ಮುರ್ಕೊಂಡಿದೆ, ಹಿಂಗೆ ಸೋರ್ತಾ ಇದೆ ಆ ಲೋಳೆಯಲ್ಲಿ. ಲೋಳೆ ಅಂದ್ರೆ ಆ ಜೊಲ್ಲಿನಲ್ಲಿ ಪೊರೆದು ಉಗುತರ್ಪ, ಆಯ್ತಾ, ಅದು ಹೀಗೆ ಬೀಳ್ತಾ ಇದೆ. ಅದು ಹಿಂಗೆ ಕಚ್ಚಿರೋದ ತಿಂತಾ ಇರೋದ ಎಲ್ಲ ಇತ್ತಲ್ಲ, ಆ ಅಚ್ಚಗರುಂಕೆ ಅದು ಪಚ್ಚ ಪಸಿಯ ಅಚ್ಚಗರುಂಕೆ, ಆ ಜೊಲ್ಲಿನ ಜೊತೆಗೆ ಬೀಳ್ತಾ ಇದೆ, ಸೇರಿಕೊಂಡು ಆ ಲೋಳೆಯ ಜೊತೆಗೆ ಸೇರಿಕೊಂಡು ಅದು ಬೀಳ್ತಾ ಇದೆ. ಲೋಳೆಯೊಳ್ ಪೊರೆದು ಉಗುತರ್ಪ, ಬೀಳ್ತಾ ಇರುವಂತಹ ಪಚ್ಚ ಪಸಿಯ ಅಚ್ಚಗರುಂಕೆ. ಒಂದು ಕಡೆ ಹಿಂಗ್ ಮುರ್ಕೊಂಡಿದೆ, ಕತ್ತನಂಗೆ ಏನೋ ನೋಡೋ ತರ, ಏನನ್ನೋ ಗಮನಿಸೋ ತರ ಹೀಗೆ ಕುದುರೆ. ಅದ್ರ ಜೊತೆಗೆ ತಾನು ಅಗಿತಾ ಇದ್ದಂತಹ ಕೆಲಸವನ್ನ ನಿಲ್ಲಿಸಿ ಈಗ ಹೀಗೇ ನಿಂತಿರೋದ್ರಿಂದ ಬಾಯಿಂದ ಲೋಳೆ ಜೊಲ್ಲು ಸುರ್ತಾ ಇದೆ. ಆ ಸುರಿಯೋದ್ರ ಜೊತೆಗೆ ತಾನು ಅಗದಿದ್ದಂತಹ ಅಚ್ಚ ಹಸಿರು ಗರಿಂಕೆ ಇದೆಯಲ್ಲ, ಅದು ಕೂಡ ಅದ್ರ ಜೊತೆಗೆ ಬೀಳ್ತಾ ಇದೆ. ಇದನ್ನ ಗಮನಿಸ್ತಾ ಇದ್ದಾನೆ ಚಂದ್ರಪೀಡ. ಅದ್ರ ಜೊತೆಗೆ ಮರಳ್ದ ದಿಟ್ಟಿ, ಆ ಕುದುರೆದು ಇದೆಲ್ಲ ಕುದುರೆಗಾಗ್ತಾ ಇರುವಂತ ಅನುಭವ, ಅದನ್ನ ಗಮನಿಸ್ತಾ ಇರೋನ್ ಚಂದ್ರಪೀಡ. ಮರಳ್ದ ದಿಟ್ಟಿ, ಅರಳಿದ ಕಣ್ಣು, ಅದಕ್ಕೆ ಕುತೂಹಲ ಭರಿತವಾದಂತ ಕಣ್ಣು, ಹಿಂಗ ಅನ್ಕೊಂಡು. ಮರಳ್ದ ದಿಟ್ಟಿ ಕತ್ತರಿ ಮನೆಗೊಂಡು ಎಳಲ್ವ ಕಿವಿ, ಕತ್ತರಿ ಮನೆಗೊಂಡು ಹಿಂಗ್ 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 ನಿಂತಿದೆ. ಕತ್ತರಿ ಮನೆಗೊಂಡು ಎಳಲ್ವ ಕಿವಿ, ಆ ಕಿವಿ ಕತ್ತರಿ ಮನೆಗೊಂಡು ಏನನ್ನ ಬಯಸ್ತಾ ಇದೆ, ಏನೇನೋ ಕೇಳಿಸ್ಕೊಳ್ಳೋದಕ್ಕೆ ಏನ ಹಿಂಗನ್ನೋ ತರ ಇದೆ. ಅದು ಏನನ್ನ ಬಯಸ್ತಾ ಇದೆ, ಏನೋ ಕೇಳಿಸ್ತಾ ಇದೆಯಲ್ಲ, ಏನೋ ಕೇಳಿಸ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ ಯಾವುದೋ ವಿಶೇಷವಾದದ್ದು ಇಲ್ಲಿ ಏನೋ ನಡೀತಾ ಇದೆ ಅನ್ನುವಂಥದ್ದು ಆ ಕುದುರೆ ಇಂದ್ರಾಯುಧಕ್ಕೆ ಗೊತ್ತಾಗಿದೆ. ಅದಕ್ಕೆ ಅದನ್ನ ಕೇಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ. ಆ ತನಗೆ ಸುಸ್ತಾಗಿರುವುದು ಬಿಟ್ಟು, ತಾನು ಆ ಏನು ಮೇವನ್ನ ಮೇಯಬೇಕು ಅನ್ನುವಂಥದ್ನು ಬಿಟ್ಟು ಕುದುರೆ ಆಕರ್ಷಿತವಾಗಿದೆ ಅಂತಂದ್ರೆ ಅದು ಸೆಳಿತಾ ಇರುವಂತಹ ದನಿಯಾಗಿರ್ಲಿ, ಆ ಸೆಳಿತಾ ಇರುವಂತಹ ವಿಷಯ ಆಗಿರ್ಲಿ, ಎಷ್ಟು ವಿಶೇಷವಾಗಿತ್ತು ಅನ್ನೋದು ಕೂಡ ಇಲ್ಲಿ ಮುಖ್ಯ. ಒಂದು ಪ್ರಾಣಿಗೇನೆ ಹಾಗೆ ಸೆಳಿತಾ ಇದೆ ಅಂತಂದ್ರೆ ಆಶ್ಚರ್ಯಚಕಿತವಾದಂಥದ್ದು ಅಲ್ಲೇನೋ ನಡೀತಾ ಇದೆ ಅಂತ ಅರ್ಥ. ನೋಡಿ, ಅದು ಮರಳ್ದ ದಿಟ್ಟಿ ಕತ್ತರಿ ಮೊನೆಗೊಂಡು ಎಳಲ್ವ ಕಿವಿ. ಕತ್ತರಿ ಮನೆಗೊಂಡು ಆಗ ಹಿಂಗ್ ನೆಟ್ಟಿಗೆ ನಿಂತ್ಕೊಂಡು ಆ ಕಿವಿ ಏನನ್ನೂ ಬಯಸ್ತಾ ಇದೆ, ಕೇಳಿಸ್ಕೊಳ್ಳೋಕೆ ಇಷ್ಟಪಡ್ತಾ ಇದೆ. ಆ ಎಲ್ಲ ಭಾವಗಳು, ಮುರಿದ ಕೊರಲ್, ಆಮೇಲೆ ಆ ಜೊಲ್ಲಿನಿಂದ ಸುರಿತಾ ಇರುವಂತ ರೀತಿ, ಮರಳ್ದ ದಿಟ್ಟಿ, ಇವೆಲ್ಲವೂ ಸೂಚಿಸಿದಪ್ಪುದು ಆ ಕುದುರೆಯ ಮನೋಭಾವವನ್ನ ಸೂಚಿಸ್ತಾ ಇದೆ. ಏನನ್ನ? ಸೋಲ್ತ ಭಾವಮಂ, ಯಾವುದಕ್ಕೋ ಸೋತು ಹೋಗಿದೆ, ಪರವಶವಾಗಿದೆ, ಅಡಿಕ್ಷನ್ ಆಗೋ ತರ ಆಗೋಗಿದೆ, ಸೆಳಿತಾ ಇದೆ, ಅಟ್ರಾಕ್ಟ್ ಆಗ್ತಾ ಇದೆ. ಗೊತ್ತಾಯ್ತಾ? ನೋಡಿ, ಈ ರೀತಿ ಕುದುರೆಯಲ್ಲಾಗಿರುವಂತ ಬದಲಾವಣೆ ಸೂಚಿಸಿದಪ್ಪುದು. ಏನನ್ನ ಸೂಚಿಸ್ತಾ ಇದೆ ಚಂದ್ರಪೀಡನ್ಗೆ? ಏನನ್ನ? ಸೋಲ್ತ ಭಾವಮಂ, ಅದು ಸೋತು ಹೋಗಿರುವಂತಹ ಭಾವವನ್ನ ಅಂತ ಅನ್ಬಿಟ್ಟು ಅದಕ್ಕೆ ಆಕರ್ಷಣೆಯಾಗಿರುವಂತಹ ಭಾವವನ್ನ ತೋರಿಸ್ತಾ ಇದೆ. ಅದಕ್ಕೆ ಆ ಚಂದ್ರಪೀಡ ಅನ್ಕೊಂಡ, ತುರಂಗಂ ಇದೇ ನನ್ನ ಆಲಿಸುತ್ತುಂ ಇರ್ದಪುದು. ಅಯ್ಯೋ, ಈ ನನ್ನ ಕುದುರೆ ಅದೇನನ್ನ ಕೇಳಿಸ್ಕೊಳ್ತಾ ಇದೆ. ತುರಂಗಂ ಇದು ಏನನ್ನ ಆಲಿಸುತ್ತಂ ಇರ್ದಪುದು, ಅದೇನನ್ನ ಕೇಳಿಸ್ಕೊತಾ ಇದೆ ಅದು ಎಂದು ನರೇಂದ್ರ ಚಂದ್ರಮಂ. ಹಂಗಂತ ಆ ನರೇಂದ್ರ ಚಂದ್ರ, ನರೇಂದ್ರ ಚಂದ್ರ, ನರಲ್ಲಿ ಇಂದ್ರನು ಚಂದ್ರನು ಆಗಿರುವಂತಹ ಆ ಚಂದ್ರಪೀಡ ಅಂದು ಅದನ್ ಅಚ್ಚರಿವಟ್ಟು. ಹಾಗೆ ಆ ಕುದುರೆಯ ಆ ರೀತಿಯ ಭಾವವನ್ನ, ಆ ರೀತಿಯ ನಡವಳಿಕೆಯನ್ನ ಅತ್ಯಂತ ಆಶ್ಚರ್ಯದಿಂದ ಅಚ್ಚರಿವಟ್ಟು ವೀಣಾ ವಿದ್ಯಾಧರಂ. ವೀಣಾ ವಿದ್ಯಾಧರಂ ಅಂತಂದ್ರೆ ವೀಣೆಯನ್ನ ನುಡಿಸುವುದರಲ್ಲೂ ಕೂಡ ಪಾರಂಗತನಾಗಿರುವಂತಹ ನಮ್ಮ ಚಂದ್ರಪೀಡ ಭಾವಿಸಿ ನೋಡುತ್ತಂ ಇರ್ದನ್, ಭಾವಿಸಿ ನೋಡ್ತಾ ಇದ್ದಾನೆ ಆ ಕುದುರೆಯನ್ನ. ಅನ್ಯಗಂ, ಅಷ್ಟರಲ್ಲಿ ಏನಾಯ್ತು ನೋಡೋಣ.
ಅಷ್ಟರಲ್ಲಿ ಇವನ್ಗೂ ಕೂಡ ಆ ಕುದುರೆಗೆ ಕೇಳಿಸ್ತಾ ಇದ್ದಂತಹ ಧ್ವನಿ ಇವೆಲ್ಲವೂ ಕೂಡ ಇವನ್ಗೂ ಅನುಭವ ಆಗ್ಲಿಕ್ಕೆ ಶುರುವಾಯಿತು. ಆದರೆ ಅತ್ಯಂತ ಸೂಕ್ಷ್ಮವಾಗಿರುವಂತಹ ಪ್ರಾಣಿಗಳಿಗೆ ಮೊದಲು ಅದರ ಸೂಕ್ಷ್ಮಗಳು ಅರ್ಥ ಆಗಿದೆ. ಈಗ ಇವನ್ಗೂ ಅದು ಕೇಳ್ತಾ ಇದೆ. ಆ ಕೇಳ್ತಾ ಇರುವಂತ ದನಿ ಹೇಗಿದೆ ಅನ್ನುವಂಥ ವಿಚಾರವನ್ನ ಇವನು ಹೇಳ್ತಾ ಇದ್ದಾನೆ. ಆ ದನಿ ನಿಜಕ್ಕೂ ಎಂತ ಅದ್ಭುತವಾದದ್ದು ಅನ್ನುವಂಥ ವಿಚಾರವನ್ನ ಇವನು ಮಾತಾಡ್ತಾ ಇದ್ದಾನೆ. ಯಾವುದದು? ವೀಣಾಧ್ವನಿ ಅವನು ಕೇಳಿಸ್ತಾ ಇರೋದು. ಎಲೆ ಪೆಣ್ದುಂಬಿಯ ಗಾವರಂ ಬರೆದು ಪೊಣ್ಮುತಿರ್ದ ಪುಷ್ಪಾಸ್ತ್ರ ಚಾಪಾಲತ ಜಾರವದಂತೆ ಅಮಾನುಷಂ ಎನಿಪ್ಪ ಒಂದು ಓಜೆಯೊಳ್ ಸಂದ ಕಾಕಲಿಯಿಂದಂ ಪುದಿದು ಒಯ್ಯನೊಯ್ಯನ ವಿಪಂಚಿನಾದಂ ಈ ಪಳಂಚಲೆಯುತ್ತಿರ್ದ ಪುದು ಅಲ್ತೇ ಸಾಲುವುದು ಇದೇ ತದ್ಗಂಧರ್ವರಂ ಸೋಲಿಸಲ್. ಆ ವೀಣೆಯ ನಾದ ತದ್ಗಂಧರ್ವರಂ ಸೋಲಿಸಲ್, ಗಂಧರ್ವರನ್ನೂ ಸೋಲಿಸುವ ಹಾಗೆ ಇದೆಯಂತೆ ಅವನು ಕೇಳಿಸ್ಕೊಳ್ತಾ ಇರುವಂತಹ ಆ ವೀಣೆಯ ನಾದ. ಎಷ್ಟು ಅದ್ಭುತವಾಗಿ ಹೇಳ್ತಾನೆ. ಎಲೆ ನೋಡಿ, ಇಲ್ಲಿನೂ ಕೂಡ ಆಶ್ಚರ್ಯ, ಅವನಿಗೆ ಆಶ್ಚರ್ಯವನ್ನು. ಅಯ್ಯೋ ಎಲೆ ಪೆಣ್ದುಂಬಿಯ ಗಾವರಂ ಬರೆದು, ಪೆಣ್ದುಂಬಿ ಹೆಣ್ಣು ದುಂಬಿಯು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಮಹಾಶ್ವೇತೆ ಅಲ್ಲಿದ್ದಾಳೆ ಅನ್ನುವಂಥದ್ದನ್ನ ಸೂಚಿಸುವ ಹಾಗೆ ಕವಿ ನಾಗವರ್ಮ ಪೆಣ್ದುಂಬಿ, ಹೆಣ್ಣು ದುಂಬಿ ಅಂತ ಅಂದ್ಬಿಟ್ಟು ಹೇಳ್ಬಿಡ್ತಾ ಇದ್ದಾನೆ. ಪೆಣ್ದುಂಬಿಯ ಗಾವರಂ ಬರೆದು, ದನಿಯನ್ನು ಸೇರಿಸಿ. ಗೊತ್ತಾಯ್ತಾ? ದನಿ, ಗಾವರ ಅನ್ನೋ ದನಿ. ನೋಡಿ, ಪೆಣ್ದುಂಬಿಯ ಗಾವರ ದನಿ, ಜೇಂಕಾರ ಅನ್ನುವಂತ ಇದೆ. ಪೆಣ್ದುಂಬಿಯ ಜೇಂಕಾರದಂತೆ ಗಾವರಂ ಬರೆದು ಪೊಣ್ಮುತಿರ್ದ, ಹೊರಹೊಮ್ತಾ ಇರುವಂತಹ, ಬರ್ತಾ ಇರುವಂತಹ, ಕೇಳಿಸ್ತಾ ಇರುವಂತಹ ಅದು ಪುಷ್ಪಾಸ್ತ್ರ ಚಾಪಾಲತ ಜಾರವದಂತೆ. ಪುಷ್ಪಾಸ್ತ್ರ ಅಂದ್ರೆ ಮನ್ಮಥನ, ಪುಷ್ಪಾಸ್ತ್ರ ಅಂತಂದ್ರೆ ಪುಷ್ಪ ಬಾಣಗಳು, ಕುಸುಮ ಬಾಣಗಳು, ಅಸ್ತ್ರ. ಚಾಪಾಲತ ಜಾ ಅಂತಂದ್ರೆ ಹಗ್ಗ ಅಂತ, ರವ ಅಂತಂದ್ರೆ ಶಬ್ದ ಅಂತ, ದಂತೆ ಅಂತ. ಮನ್ಮಥನ ಪುಷ್ಪ ಬಾಣಕ್ಕೆ ಕಟ್ಟಿರುವಂತ ಇದು ಹಗ್ಗ ಇದೆಯಲ್ಲ, ಎದೆ ಏರಿಸೋದು ಅಂತ ಹೇಳ್ತಾರಲ್ಲ, ಅದು ಅದನ್ನ ಮೀಟಿದಾಗ ಬರುವಂತ ಶಬ್ದದ ರೀತಿಯಲ್ಲಿದೆ. ಇನ್ನೆಷ್ಟು ಸೊಗಸಾಗಿ ಇವಳನ್ನೆಲ್ಲ ಹೋಲಿಕೆ ಮಾಡ್ತಾ ಇದ್ದಾನೆ ನೋಡಿ. ಪೊಣ್ಮುತಿರ್ದ, ಅದು ಬರ್ತಾ ಇರುವಂತಹ ಧ್ವನಿ ಪುಷ್ಪಾಸ್ತ್ರ ಚಾಪಾಲತ ಜಾರವದಂತೆ. ಆ ಮನ್ಮಥನ ಆ ಪುಷ್ಪ ಬಾಣ ಇದೆಯಲ್ಲ, ಬಿಲ್ಲು ಇದೆಯಲ್ಲ, ಅದಕ್ಕೆ ಕಟ್ಟಿರುವಂತ ಇದೆಯಲ್ಲ, ಹಗ್ಗ ಇದೆಯಲ್ಲ, ಅದನ್ನ ಮೀಟಿದಾಗ ಹೊಮ್ಮುವ ನಾದದ ಹಾಗೆ ಇದೆ ಅಂತೆ. ಅಮಾನುಷಂ, ಇದು ಅತೀತವಾದದ್ದು ಅಂತ, ಮನುಷ್ಯರಿಂದ ಸಾಧ್ಯವಾಗದೇ ಇರುವಂತಹ, ಮನುಷ್ಯರು ನುಡಿಸಲು ಅಸಾಧ್ಯವಾದಂಥದ್ದು ಅಂತೇಳಿ ಇಲ್ಲಿ ಅರ್ಥ ಮಾಡ್ಸಕ್ಕೆ ಕವಿ ಅಮಾನುಷಂ ಎನಿಪ್ಪ ಅಂತ. ಮನುಷ್ಯರಿಂದ ಸಾಧ್ಯವಾಗದಂತಹ ಆ ದನಿ, ಮನ್ಮಥನೇ ತನ್ನ ಪುಷ್ಪಬಾಣದಿಂದ ಆ ಆ ದಾರವನ್ನು, ಎದೆಯನ್ನ ಹಿಂಗೆ ಮೀಟಿದಾಗ ಉಂಟಾಗುವ ದನಿಯ ಹಾಗೆ ಇದೆ ಅದು ಅಂತ ಹೇಳ್ತಾ ಇರೋದು. ಅಮಾನುಷಂ ಎನಿಪ್ಪ, ಒಂದು ಓಜೆಯೊಳ್, ಒಂದು ಆ ಕ್ರಮದಲ್ಲಿ, ಆ ನಯದಲ್ಲಿ, ಸಂದ ಕಾಕಲಿಯಿಂದಂ, ಆ ಧ್ವನಿಯಿಂದ, ಹೌದಾಯ್ತಾ, ಆ ಧ್ವನಿಯಿಂದ ಪುದಿದು, ಸೇರ್ಕೊಂಡು, ಹುಟ್ಟಿ, ಹೊಂದಿ, ಹೌದಾಯ್ತಾ, ಒಯ್ಯನೊಯ್ಯನೆ, ಬರ್ತಾ ಇರುವಂತಹ ಒಯ್ಯನೊಯ್ಯನೆ. ವಿಪಂಚಿನಾದಂ, ವಿಪಂಚಿನಾದ ಅಂದ್ರೆ ವೀಣಾನಾದಂ. ಈ ಪಳಂಚಲೆ ಪಳಂಚಲೆಯು ತೀರ್ಧಪುದಲ್ತೆ, ತಾಗ್ತಾ ಇದೆ ಅಲ್ವಾ, ಸೆಳಿತಾ ಇದೆ ಅಲ್ವಾ ಅಂತ ಹೇಳ್ತಾರ. ಪಳಂಚಲೆ ಅಂತಾನೆ ಸೆಳೆಯೋದು, ತಾಗೋದು ಅಂತ. ಹೀಗೆ ಮೆತ್ತಗೆ ಮೃದುವಾಗಿ ನುಣುಪಾಗಿ ಬರ್ತಾ ಇರುವಂತ ಈ ಧ್ವನಿ ತಾಗ್ತಾ ಇದೆಯಲ್ಲ, ಈ ಧ್ವನಿ ಇದೆಯಲ್ಲ, ಗೊತ್ತಾಯ್ತಾ, ಸಾಲ್ವುದು ಇದೆ. ಹೀಗೆ ಬರ್ತಾ ಇದ್ದು, ಹೀಗೆ ಸಾಕ್ತಾ ಇರುವಂತ, ನಮ್ಮನ್ನ ಮುಟ್ತಾ ಇರುವಂತ ಈ ಧ್ವನಿ ಇದೆ.
ಸಾಲುವುದು ಇದೆ. ಏನಕ್ಕೆ? ತದ್ ಗಂಧರ್ವರಂ ಸೋಲಿಸಲ್. ಹೀಗೆ ನಮ್ಮನ್ನ ಸೋಕ್ತಾ ಇರುವ, ನಮ್ಮನ್ನ ಮುಟ್ಟುತ್ತಾ ಇರುವ, ನಮ್ಮನ್ನ ತಾಗುತ್ತಾ ಇರುವಂತ ಈ ದನಿ ಇದೆಯಲ್ಲ, ವಿಪಂಚಿನಾದಂ, ಇದು ತದ್ ಗಂಧರ್ವರಂ ಸೋಲಿಸಲ್, ಗಂಧರ್ವರನ್ನ ಸೋಲಿಸುವ ಹಾಗೆ ಈ ನಾದವು ಹೊಮ್ತಾ ಇದೆ. ಗೊತ್ತಾಯ್ತಾ? ಯಾವ ರೀತಿ ಇದೆ? ಹೆಲೆ ಪೆಣ್ತುಂಬಿಯ ಗಾವರಂ ಬರೆದು ಪಣ್ಮುತಿರ್ದ, ಅದ್ರ ಜೊತೆಗೆ ಪುಷ್ಪಾಸ್ತ್ರ ಚಾಪಾಲತ ಜಾರವದಂತೆ ಅಮಾನುಷಂ ಎನಿಪ ಒಂದೋಜೆಯೊಳ್ ಸಂದ. ಸಂದ ಬಂದ, ಸಂದ ಎಷ್ಟು ಚೆನ್ನಾಗಿದೆ, ಶ್ರೇಷ್ಠವಾದಂತ. ಕಾಕಲಿಯಿಂದಂ ಪುದಿದು ಒಯ್ಯನೊಯ್ಯನೆ ವಿಪಂಚಿನಾದಂ, ಈ ಪಳಂಚಲೆಯು ತೀರ್ಧಪ್ಪುದಲ್ತೆ ಸಾಲುವುದಿದೆ ತದ್ ಗಂಧರ್ವರಂ ಸೋಲಿಸಲ್. ಇಷ್ಟೇ ಸಾಕು. ತದ್ ಗಂಧರ್ವರಂ ಗಂಧರ್ವರನ್ನು ಸೋಲಿಸುವಂತಹ ಒಂದು ವೀಣಾ ಧ್ವನಿ ಇಲ್ಲಿ ಬರ್ತಾ ಇದೆ. ಇದು ಸಾಲಲ್ವಾ, ಇದು ಸಾಕಲ್ವೇ ಅಂತ ಅವನು ಮಾತಾಡ್ತಾ ಇದ್ದಾನೆ. ಮುಂದಕ್ಕೆ ನೋಡ. ಇದು ಮನುಜರ್ಗೆ ಅಗೋಚರಂ ಏನಿಪ್ಪ, ಹರಾದ್ರಿಯ ತಪ್ಪಲಲ್ಲಿ ಗೇಯದ ದನಿ ನುಣ್ಪುವೆತ್ತು ಎಸೆಯುತ್ತಿರ್ದ ಪುದು ಈಗಳೇ ಪೋಗಿ ನೋಳ್ಪೆನ್ ಆನ್ ಇದನ್ ಏನುತ್ತುಂ ಕುತೂಹಲಿತ ಮಾನಸನ್ ಅಂದು ನರೇಂದ್ರ ನಂದನಂ ಕುದುರೆಯ ಬೆನ್ಗೆ ಒಂದು ನಡೆದ ಮೃಗಸೂಚಿತ ಗೇಯ ಮಾರ್ಗದಿಂ. ಬಹಳ ಸೊಗಸಾಗಿದೆ ನೋಡಿ. ಅರೇ ಈಗ ನಾನು ಕೇಳಿಸ್ಕೊತಾ ಇದ್ದೀನಲ್ಲ, ಈ ದನಿ ಮನುಜರಿಗೆ ಅಗೋಚರಂ, ಮನುಜರಿಗೆ ಅನುಭವಕ್ಕೆ ನಿಲುಕದ್ದು. ಆದ್ರೆ ನನಗೆ ಸಿಕ್ಕಿದ್ಯಲ್ಲ ಈಗ, ಅದೇನದು ಅಂತ ಹೋಗಿ ನೋಡ್ತೀನಿ ನಾನು, ಅದ್ಯಾವುದು ಏನು ಅಂತ ಅನುಭವಕ್ಕೆ ತಗೋತೀನಿ ಅಂತ ಹೇಳಿ ಚಂದ್ರ ಪಿಡಂಗ್ ಅನ್ನಿಸ್ತಾ ಇದೆ. ಇದು ಅಂತಂದ್ರೆ ಈ ವಿಪಂಚಿನಾದ, ಈ ವೀಣಾನಾದ, ಇದು ಮನುಜರ್ಗೆ ಅಗೋಚರಂ, ಮನುಜರಿಗೆ ಸಹಜವಾಗಿ ಕೇಳಿಸದ್ದು ಕಾಣದ್ದು ಅಂತ. ಆದ್ರೂ ಕೂಡ ಇಲ್ಲಿ ಏನೋ ಕೇಳಿಸ್ತಾ ಇದೆಯಲ್ಲ, ಹೋಗಿ ನೋಡ್ತೀನಿ ಅಂತ ಹೇಳಿ. ಮನುಷ್ಯರಿಗೆ, ಮನುಷ್ಯ ಮಾತ್ರರಿಗೆ ಇದೆಲ್ಲವೂ ಸಾಧ್ಯವಿಲ್ಲ. ಆಗಿದ್ದಾಗ್ಯೂ ಕೂಡ ಇದೇನೋ ಅನುಭವಕ್ಕೆ ಬರ್ತಾ ಇದೆಯಲ್ಲ, ಇದೇನೋ ನೋಡೋಣ ಅಂತ ಕುತೂಹಲಿತ ಮಾನಸನ್. ಎಷ್ಟು ಚೆನ್ನಾಗಿ ಬಳಸಿದ್ದಾನೆ ನಾಗವರ್ಮ. ನಾವು ಏನಾದ್ರು ಹೊಸದನ್ನು ಕಲಿಬೇಕು ಅಂದ್ರೆ, ಹೊಸದನ್ನು ನೋಡಬೇಕು ಅಂತಂದ್ರೆ ಕುತೂಹಲ ಇರಬೇಕು. ಅದಕ್ಕೆ ಒಬ್ಬ ಪಾಶ್ಚಾತ್ಯ ವಿದ್ವಾಂಸ ಹೇಳ್ತಾನೆ, ಜ್ಞಾನವನ್ನು ಮಾರಿ ಕುತೂಹಲವನ್ನು ಕೊಂಡ್ಕೊಳ್ಳಿ ಅಂತ. ನಿಮಗೆ ಜ್ಞಾನ ಇದ್ರೆ ಅದು ನನ್ಗೆಲ್ಲ ಗೊತ್ತು ಅಂದ್ಬಿಡ್ತೀರಿ. ಕುತೂಹಲ ಇದ್ರೆ ತಿಳ್ಕೊತಾ ಇರ್ತೀರಿ. ಕ್ಯೂರಿಯಾಸಿಟಿ ಮುಖ್ಯ. ನೋಡಿ, ಕುತೂಹಲಿತ ಮಾನಸನ್, ಇವನ್ಗೆ ಪ್ರತಿಕ್ಷಣಕ್ಕೂ ಕುತೂಹಲ ಇದ್ದೇ ಇದೆ. ಯಾವ ನಿರಾಶೆನೂ ಇಲ್ಲ, ಯಾವ ಆಯಾಸನೂ ಇಲ್ಲ, ಏನೂ ಇಲ್ಲ. ಅವನ್ನೆಲ್ಲ ಮರ್ತ್ಬಿಟ್ಟಿದ್ದಾನೆ. ಅರೇ ಅದೇನದು ಹೊಸದು, ಆ ಥರದ್ದೊಂದು ದನಿ, ಮನುಷ್ಯರಿಗೆ ಈ ಥರದ್ದೊಂದು ದನಿ ಕೇಳಿಸೋದು ಬಹಳ ಆಶ್ಚರ್ಯ. ಇಲ್ಲ, ಇದು ಮನುಜರ್ಗೆ ಅಗೋಚರಂ ಏನಿಪ್ಪ ಹರಾದ್ರಿಯ ತಪ್ಪಲು. ಮನುಷ್ಯರು ವಾಸ ಮಾಡುವಂತಹ ಸಾಧ್ಯವೇ ಇಲ್ಲ, ಮತ್ತು ಮನುಷ್ಯರು ವಾಸನೂ ಮಾಡ್ತಾ ಇಲ್ಲ ಅಲ್ಲಿ. ಮನುಜರಿಗೆ ಅಗೋಚರಂ ಏನಿಪ್ಪ ಹರಾದ್ರಿಯ ತಪ್ಪಲು. ಸಾಮಾನ್ಯ ಮನುಷ್ಯರು ಕೊರೆಯುವ ಚಳಿ ಹಿಮಾಲಯ ಪರ್ವತದಲ್ಲಿ ವಾಸ ಮಾಡ್ತಾರೇನ್ರಿ? ಇಲ್ಲ ಅಲ್ವಾ? ಅದನ್ನ ನೀವು ಹೇಳ್ತಾ ಇರೋದು. ನಾವು ಸಮಶೀತೋಷ್ಣ ವಲಯದೊಳಗಡೆ ಬೆಚ್ಚಗಿರೋರು, ಅಲ್ಲಿ ನಾವು ಇರಕ್ಕೆ ಸಾಧ್ಯ ಇಲ್ಲ. ಆ ಅರ್ಥದಲ್ಲಿ ಮಾತಾಡ್ತಾ ಇದ್ದಾನೆ. ಇದು ಮನುಜರ್ಗೆ ಅಗೋಚರಂ, ಇದು ಸಾಧ್ಯವಿಲ್ಲ, ಆಗದು, ಮನುಷ್ಯರಿಂದ ಸಾಧ್ಯವಾಗದ ಅಂತ. ಗೋಚರ ಅಂದ್ರೆ ಕಾಣಿಸೋದು, ಇದು ಅಗೋಚರ, ಮನುಷ್ಯರಿಗೆ ಇದು ಗೊತ್ತಾಗದೇ ಇರುವಂಥದ್ದು. ಹರಾದ್ರಿಯ ತಪ್ಪಲು, ಹರಾದ್ರಿಯ ತಪ್ಪಲಲ್ಲಿ ಕಾಣಿಸ್ತೇ ಇರುವಂತ ಸತ್ಯಗಳೆಲ್ಲ ಇವನು ಕಾಣ್ತಾ ಹೋಗ್ತಾ ಇದ್ದಾವೆ. ಈಗ ಬಹಳ ಸೊಗಸಾಗಿದೆ ಇದು. ಮನುಜರಿಗೆ ಅಗೋಚರಂ ಏನಿಪ್ಪ ಹರಾದ್ರಿಯ ತಪ್ಪಲು. ಮನುಷ್ಯರಿಗೆ ಸಹಜವಾಗಿ ಸುಲಭವಾಗಿ ದಕ್ಕಲಾರದ, ಕಾಣಲಾರದ ಹರಾದ್ರಿಯ ಶಿವನ ಬೆಟ್ಟ, ಶಿವನ ಪರ್ವತ, ಅರ್ಥಾತ್ ಕೈಲಾಸದ ತಪ್ಪಲು.
ಅಲ್ಲಿ ಗೇಯದ ದನಿ, ಗೇಯದ ದನಿ, ಒಂದು ಸೊಗಸಾದಂಥ ಧ್ವನಿ, ಒಂದು ನುಣುಪಾದಂಥ ಧ್ವನಿ, ನುಣುಪು ವೆತ್ತು, ಸೊಗಸಾಗಿ ನುಣುಪು, ಸೊಗಸು ನಯವಾಗಿ ಎಸೆಯುತ್ತಿರ್ದಪದು, ಸೆಳಿತಾ ಇದೆ. ಗೊತ್ತಾಯ್ತಾ? ಎಸೆಯುತ್ತಿರ್ಪುದು, ಕಾಂತಿಯುತವಾಗಿ ಸೆಳಿತಾ ಇದೆ, ಮನೋಹರವಾಗಿ ಸೆಳಿತಾ ಇದೆ. ಇದು ನೋಡಿ, ಎಸೆಯುತ್ತಿರ್ದಪದು ಈಗಳೇ ಹೋಗಿ ನೋಳ್ಪೆನ್. ಅರೆ, ಮನುಷ್ಯರಿಗೆ ಹಿಮಾಲಯ ಪರ್ವತದಲ್ಲಿ ಈ ಥರದ್ದೊಂದು ವಾತಾವರಣ ಅಗೋಚರಂ, ಸಾಧ್ಯ ಇಲ್ಲ. ಇವೆಲ್ಲ ಕಾಣಿಸಲ್ಲ ನಮಗೆ. ಆಮೇಲೆ ಇಲ್ಲಿ ಯಾರು ಇರಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಮನುಷ್ಯರಿಗೆ ಇದು ಮನುಜರಿಗೆ ಅಗೋಚರಂ ಎನಿಪ್ಪ ಅರಾದ್ರಿಯ ತಪ್ಪಲು. ಅರಾದ್ರಿಯ ತಪ್ಪಲಲ್ಲಿ ಅಂದ್ರೆ ಈ ಕೈಲಾಸ ಪರ್ವತದಲ್ಲಿ ಈ ರೀತಿಯ ಇವೆಲ್ಲವೂ ಕೂಡ ಮನುಷ್ಯರ ಕಣ್ಣಿಗೆ, ಸಾಮಾನ್ಯ ಮನುಷ್ಯರ ಕಣ್ಣಿಗೆ ಕಾಣಿಸ್ತಾ ಇರುವಂತ ವಾತಾವರಣ ಇದು ಇಲ್ಲಿರೋದು. ಆದ್ರೆ ಗೇಯದ ದನಿ ನುಣುಪು ವೆತ್ತು ಎಸೆಯುತ್ತಿರ್ದಪದು ಈಗಳೇ ಹೋಗಿ ನೋಡ್ಪೆನ್. ಈಗಲೇ ಹೋಗಿ ನಾನು ಅದನ್ನು ನೋಡ್ತೀನಿ. ಅಗೋಚರವಾಗಿರುವಂಥದ್ದನ್ನ ನಾನು ಕಾಣಲೇಬೇಕು. ಮನುಜರಿಗೆ ಅಗೋಚರ ಇಲ್ಲಿರುವಂತಹ ಎಷ್ಟೋ ವಿಷಯಗಳು, ಆದ್ರೆ ನಾನು ಕಾಣಬೇಕು ಅನ್ನುವಂಥ ಕುತೂಹಲಿತನಾದಂಥ ಮಾನಸನ್ ಅಂದು ನೋಳ್ಪೆನ್ ಆನ್ ಇದನ್ ಎನುತ್ತುಂ ಕುತೂಹಲಿತ ಮಾನಸನ್ ಅಂದು ನರೇಂದ್ರ ನಂದನಂ ಕುದುರೆಯ ಬೆನ್ಗೆ ಒಂದು ಕುದುರೆಯನ್ನ ಮುಂದಕ್ಕೆ ಬಿಟ್ಟ, ಅದು ಕೇಳಿಸ್ಕೊಂಡು ಹಿಂಗೆ ನಡೀತೆ, ಕಟ್ಟಾಕಿರೋದನ್ನ ಈಗ ಬಿಚ್ಚದ ಅಂತ ಅನ್ಸ್ತದೆ. ಈಗ ಅದು ಹಿಂಗೆ ಹೋಗ್ತಾ ಇದೆ, ಅದು ಇದನ್ನ ಕೇಳಿಸ್ಕೊಂಡು ಅದರಿಂದನೇ ಇವನು ಹೋಗೋದಕ್ಕೆ ಆರಂಭಿಸಿದ್ದಾನೆ. ಕುದುರೆಯ ಬೆನ್ಗೆ ಬಂದು ನಡೆದ ಮೃಗಸೂಚಿತ ಗೇಯ ಮಾರ್ಗದಿಂ. ಮೃಗಸೂಚಿತ, ಆ ಕುದುರೆಯು ಸೂಚಿಸಿದ ಅಥವಾ ನಡೆದು ಹೋಗ್ತಾ ಇರುವಂತಹ ಆ ದಾರಿಯಲ್ಲಿ ಅವನು ನಡ್ಕೊಂಡು ಹೋಗೋದಕ್ಕೆ ಆರಂಭಿಸ್ತಾ. ಅಂತೂ ಪೋಗೆ ಹೋಗಿ ಹಂಗೆ ಹೋಗ್ತಾ ಇರಬೇಕಾದ್ರೆ ಕುದುರೆಯನ್ನು ಹಿಂಬಾಲಿಸ್ತಾ ಇದ್ದಾನೆ ಅವನು. ಕುದುರೆಯನ್ನು ಹಿಂಬಾಲಿಸ್ತಾ ಇದ್ದಾಗ ಆ ಕುದುರೆ ಎಲ್ಲಿ ಕರ್ಕೊಂಡೋಯ್ತು? ಇದು ಸಿದ್ಧಾಯತನಂ ಮನಂಗೊಳಿಸಿ ತೋರುತ್ತಿರ್ಪುದು. ಇಲ್ಲಿಂದೇ ಬಂದುದು ವೀಣಾಧ್ವನಿ. ತಪ್ಪದೆ ಈ ಎಡೆಯೊಳ್ ಇರ್ದು ಆರ್ ಬಾಜಿಸುತ್ತಿದ್ದರೆಂಬುದನ್ ಆಮ್ ನೋಡುವೆನ್ ಈಗಳೇ ಎಂದು ಮನದೊಳ್ ನಿಶ್ಚಯಿಸುತ್ತಂ ಮೆಲ್ಲನೆ ಎಯ್ದಿದನ್ ಆಸ್ಥಾನಮನ್ ಅಂದು ಅನಂತ ಮಹಿಮಂ ಭೂಪಾಲ ವಿದ್ಯಾಧರಂ. ಬಹಳ ಸೊಗಸಾಗಿದೆ. ಈ ಕುದುರೆ ಏನೋ ಮಾಡ್ತಾ ಇದೆ, ಏನೋ ಕೇಳಿಸ್ಕೊತಾ ಇದೆ. ಸರಿ, ಆ ಕುದುರೆಯ ಬೆನ್ನಲ್ಲಿ ನೋಡಿ, ಅವನು ನೋಡಿ ಇದನ್ನ ಹೇಳ್ತಾ ಇರೋದು ಅವನು ನೋಡಿ, ಕುದುರೆಯ ಬೆನ್ಗೆ ಒಂದು ನಡೆದ ಮೃಗಸೂಚಿತ ಗೇಯ ಮಾರ್ಗದಿಂ. ಹೇಗೆ ಆ ಕುದುರೆಯು ಆ ವೀಣಾ ಧ್ವನಿಯನ್ನ ಹಿಡಿದುಕೊಂಡು ಅದರ ಸುಳಿವನ್ನ ಹಿಡ್ಕೊಂಡು ಈಗ ನಡ್ಕೊಂಡು ಹೋಗ್ತಾ ಇದೆಯೋ, ಹಾಗೆ ಆ ಕುದುರೆಯನ್ನು ಹಿಂಬಾಲಿಸುತ್ತಾ ಇವನು ಕೂಡ ಅಲ್ಲಿ ತಲುಪ್ತಾ ಏನ್ ಕಂಡ ಅಂತಂದ್ರೆ ಇದನ್ನ, ಈ ತರದೊಂದು ವಾತಾವರಣವನ್ನು ನೋಡ್ದ. ಇದು ಸಿದ್ಧಾಯತನಂ ಮನಂಗೊಳಿಸಿ ತೋರುತ್ತಿರ್ಪುದು, ಇಲ್ಲಿಂದೇ ಬಂದುದು ವೀಣಾಧ್ವನಿ. ತಪ್ಪದೆ ಈ ಎಡೆಯೊಳ್ ಇರ್ದು ಆರ್ ಬಾಜಿಸುತ್ತಿದ್ದರೆಂಬುದನ್ ಆಮ್ ನೋಡುವೆನ್ ಈಗಳೇ ಎಂದು ಮನದೊಳ್ ನಿಶ್ಚಯಿಸುತ್ತಂ ಮೆಲ್ಲನೆ ಎಯ್ದಿದನ್ ಆಸ್ಥಾನಮನ್ ಅಂದು ಅನಂತ ಮಹಿಮಂ ಭೂಪಾಲ ವಿದ್ಯಾಧರಂ. ಇಲ್ಲಿಂದನೇ ಬರ್ತಾ ಇದೆ ಈ ವೀಣಾ ಧ್ವನಿ ಅನ್ನುವಂಥದ್ದು ಗೊತ್ತಾಗಿ ನೋಡ್ತೀನಿ ಯಾರು ಇದನ್ನ ನುಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಬಂದ. ಇದು ಅಲ್ಲಿ ನೋಡಿದ ತಕ್ಷಣನೇ ಅವನು ಆ ವಾತಾವರಣವನ್ನು ನೋಡಿದ ತಕ್ಷಣನೇ ಅವನು ಮೊದಲು ಮಾತಾಡ್ತಾ ಇರೋದೇನು ಅಂದ್ರೆ, ಇದು ಸಿದ್ಧಾಯತನಂ ಮನಂಗೊಳಿಸಿ ತೋರುತ್ತಿರ್ಪುದು. ಇದು ಒಂದು ವಿಶೇಷವಾದಂಥ ಆಶ್ರಯತಾಣ, ತಪಸ್ಸು ಮಾಡುವುದಕ್ಕೆ ಯೋಗ್ಯವಾದಂಥ ಸ್ಥಾನ. ಸಿದ್ಧಾಯತನಂ ಇದೊಂದು ಆಶ್ರಯತಾಣ. ಮನಂಗೊಳಿಸಿ ತೋರುತ್ತಿರ್ಪುದು, ಇದು ಮನಸೆಳೆಯುವಂತಹ ಆಶ್ರಯತಾಣವಾಗಿ ತೋರುತ್ತಾ ಇದೆ, ಮನಸ್ಸನ್ನ ಸೆಳಿತಾ ಇದೆ ಅಂತ ವಾತಾವರಣ ಇದು.
ಇದು ಸಿದ್ಧಾಯತನ ಮನಂಗೊಳಿಸಿ ತೋರುತ್ತಿರ್ಪುದು. ಮನಸ್ಸನ್ನ ಸೆಳಿತಾ ಇದೆ, ಆ ರೀತಿ ಇದೆ ಇದು. ಆ ಕಾರಣಕ್ಕೆ ಇಲ್ಲಿಂದೇ ಬಂದುದು. ನಿಜವಾಗ್ಲೂ ಅತ್ಯಂತ ವಿಶೇಷವಾಗಿ ಸೆಳಿತಾ ಇದೆ ನನ್ನ ಮನಸ್ಸನ್ನ. ಈ ವಾತಾವರಣ ಇದು ಅಷ್ಟು ಚೆನ್ನಾಗಿದೆ. ಹಾಗಾದ್ರೆ ಈ ಜಾಗದಿಂದಲೇ ಆ ವೀಣೆಯ ದನಿ ಬರ್ತಾ ಇರ್ಬೋದು ಅಂತ ಹೇಳಿ ಇವನು ಊಹೆ ಮಾಡ್ತಾ ಇದ್ದಾನೆ. ಇಲ್ಲಿಂದೇ ಬಂದುದು ವೀಣಾಧ್ವನಿ, ತಪ್ಪದೆ ಈ ಎಡೆಯೊಳ್. ನಿಜವಾಗ್ಲು ಮಿಸ್ ಇಲ್ದೇನೆ ಇಲ್ಲಿ ಯಾರೋ ಇದ್ದಾರೆ ಅಂತ ಹೇಳಿ ಮಾತಾಡ್ತಾ ಇದ್ದಾನೆ. ತಪ್ಪದೆ ಈ ಎಡೆಯೊಳ್ ಇರ್ದು ಆರ್ ಬಾಜಿಸುತ್ತಿದ್ದಾರೆ ಎಂಬುದನ್ನು ಆಮ್ ನೋಡುವೆನ್. ನಿಜವಾಗ್ಲೂ ತಪ್ಪಿಸ್ತೆ ಇಲ್ಲಿ ಯಾರೋ ಇದ್ದಾರೆ, ತಪ್ಪದೆ ಈ ಎಡೆಯೊಳ್ ಈ ಜಾಗದಲ್ಲೇ, ಗೊತ್ತಾಯ್ತಾ? ಇದನ್ನ ಕಡೆಗಣಿಸ್ತೆ ಈ ಎಡೆಯೊಳ್ ಈ ಜಾಗದಲ್ಲಿ ನೋಡಿ ಇರ್ದು ಈ ಉಳ್ಕೊಂಡು ವಾಸ ಮಾಡ್ತಾ ಆರ್ ಯಾರು ಬಾಜಿಸುತ್ತಿರ್ದರ್ ಈ ವೀಣೆಯನ್ನು ನುಡಿಸುತ್ತಿದ್ದಾರೆ ಎಂಬುದನ್ನು ಆಮ್ ಅನ್ನುವುದನ್ನ ನಾನು ನೋಡುವೆನ್. ನಾನು ನೋಡ್ತೀನಿ ಯಾರು ಇಲ್ಲಿ ಉಳಿದುಕೊಂಡು ಈ ವೀಣೆಯನ್ನ ಬಾಜಿಸುತ್ತಿದ್ದಾರೆ, ನುಡಿಸುತ್ತಿದ್ದಾರೆ ಅನ್ನುವಂಥದ್ದನ್ನ ನಾನು ನೋಡ್ತೀನಿ ಈಗಳ್ ಎಂದು ಮನದೊಳ್ ನಿಶ್ಚಯಿಸುತ್ತ. ಮನಸ್ಸಿನಲ್ಲೇ ಅನ್ಕೊಂಡ, ಇಲ್ಲೇ ಖಂಡಿತವಾಗೂ ಇಲ್ಲೇ ಯಾರೋ ಈ ವೀಣೆಯನ್ನ ನುಡಿಸ್ತಾ ಇದ್ದಾರೆ, ಖಂಡಿತವಾಗೂ ಇಲ್ಲಿ ಯಾರೋ ಇರ್ತಾರೆ, ನೋಡೋಣ ಅಂತ ಅಂದ್ಬಿಟ್ಟು ಬಂದ. ನಿಶ್ಚಯಿಸುತ್ತಂ ಮೆಲ್ಲನೆ ಯಾವ ಅಡಚಣೆಗೂ ಅವಕಾಶವಿಲ್ಲದಂತೆ ಮೆಲ್ಲನೆ ಏಯ್ದಿದನ್ ಅಲ್ಲಿಗೆ ಬಂದ. ಆಸ್ಥಾನಮನ್ ಆ ಸ್ಥಾನಕ್ಕೆ, ಆ ಜಾಗಕ್ಕೆ ಮೆಲ್ಲಿಗೆ ಹೋದ. ಆಸ್ಥಾನಮನ್ ಅಂದು ಅನಂತ ಮಹಿಮೆಗಳನ್ನು ಕಾಣ್ತಾ ಇರುವ ಅಥವಾ ಅನಂತ ಮಹಿಮೆಗಳನ್ನು ನೋಡ್ತಾ ಇರುವ, ಗೊತ್ತಾಯ್ತಾ? ಅನಂತ ಗೊತ್ತಾಯ್ತಾ? ಮಹಿಮೆಗಳನ್ನ ಪ್ರಸಾದಿಸುವ, ಮಹಿಮೆಗಳನ್ನು ನೋಡುತ್ತಿರುವ, ಮಹಿಮೆಗಳನ್ನ ಕಾಣುತ್ತಿರುವ ಅನ್ನುವಂಥ ಅರ್ಥವೂ ಇರುತ್ತೆ. ಅನಂತ ಎಷ್ಟೋ ವಿಶೇಷಗಳನ್ನ ಉಂಟು ಮಾಡುವ ಭೂಪಾಲ ವಿದ್ಯಾಧರಂ, ಅನಂತ ಮಹಿಮೆಗಳನ್ನು ಕಾಣ್ತಾ ಇರೋನು ಅಂತಾನೆ ಅರ್ಥ ಮಾಡ್ಕೋಬೇಕಿಲ್ಲ. ಅನಂತ ಭೂಪಾಲ ವಿದ್ಯಾಧರಂ, ಆ ಭೂಪಾಲ ವಿದ್ಯಾಧರನಾದಂಥ ಯಾರು? ಆ ಚಂದ್ರಾಪೀಠ ಅಲ್ಲಿಗೆ ಬಂದ. ಇಲ್ಲೇ ಯಾರೋ ವೀಣೆಯನ್ನ ನುಡಿಸ್ತಾ ಇದ್ದಾರೆ, ಇದು ಈ ಥರದ ಆಶ್ರಯ ತಾಣವಾಗಿದೆ ಅಂತ ಅಂದ್ಬಿಟ್ಟು ಅಂತೂ ಅದನ್ನೇ ಏಯ್ದಿ ನೋಲ್ಪೆನ್ ಅನ್ನೆಗಂ ಅಲ್ಲಿ ಅಂತ ಅನ್ಕೊಂಡು, ಹೌದು ಇಲ್ಲೇ ಯಾರೋ ಇರ್ತಾರೆ, ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಬಂದ. ಇನ್ನೊಂದ್ಸರಿ ಓದ್ಬಿಡ್ತೀನಿ. ಇದು ಸಿದ್ಧಾಯತನಂ ಮನಂಗೊಳಿಸಿ ತೋರುತ್ತಿರ್ಪುದು. ಇದು ಸಿದ್ಧಾಯತನಂ ಮನಂಗೊಳಿಸಿ ತೋರುತ್ತಿರ್ಪುದು. ಈ ಆಶ್ರಯತಾಣ ಮನಸ್ಸನ್ನ ಸೆಳೆಯುವಂತೆ ತೋರ್ತಾ ಇದೆ, ಕಾಣ್ತಾ ಇದೆ. ಇದು ಮನಸ್ಸನ್ನು ಸೆಳೀತಾ ಇದೆ, ಗೊತ್ತಾಯ್ತಾ? ತೋರುತ್ತಿರ್ಪುದು. ಇಲ್ಲಿಂದೇ ಬಂದುದು ಆ ವೀಣಾಧ್ವನಿ. ತಪ್ಪದ ಈ ಎಡೆಯೊಳ್ ಇರ್ದು ಆರ್ ಬಾಜಿಸುತ್ತಿದ್ದರೆಂಬುದನ್ನು ಆಮ್ ನೋಡುವೆನ್ ಈಗಳ್ ಎಂದು ಮನದೊಳ್ ನಿಶ್ಚಯಿಸುತ್ತಂ. ಅವನು ಆ ಮನದಲ್ಲಿ ಹಾಗೆ ನಿರ್ಧಾರವನ್ನು ಮಾಡಿಕೊಂಡು ಮೆಲ್ಲನೆ ಏಯ್ದಿದನ್ ಆ ಸ್ಥಾನಮನ್, ಆ ಜಾಗವನ್ನ ಆ ಹತ್ರಕ್ಕೆ ಹೋದ. ಅಂದು ಅನಂತ ಭೂಪಾಲ ವಿದ್ಯಾಧರಂ ಅಂತ ಅದನೇ ಇದಿ. ಹಾಗೆ ಅಲ್ಲಿಗೆ ಹೋಗಿ ನೋಡ್ಪನ್ನೆಗಂ ನೋಡುವಷ್ಟರಲ್ಲಿ ಅಲ್ಲಿ ಏನಾಯ್ತು, ಯಾರಿದ್ರು ಅಲ್ಲಿ, ಯಾರು ಆ ವೀಣೆಯನ್ನ ನುಡಿಸ್ತಾ ಇದ್ರು, ಇವನು ಏನನ್ನ ಕಂಡ ಅನ್ನುವಂಥ ವಿಚಾರಗಳನ್ನ ಮುಂದಿನ ಭಾಗದಲ್ಲಿ ನಾನು ಮಾತಾಡ್ತೀನಿ. ಪ್ರಿಯ ವಿದ್ಯಾರ್ಥಿಗಳೇ, ಇದು ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ, ಗೊತ್ತಾಯ್ತಾ? ಮುಂದಿನ ತರಗತಿಯಲ್ಲಿ ಚಂದ್ರಾಪೀಠ ಯಾವ ವಿಶೇಷವನ್ನ ಕಂಡ, ವೀಣಾಧ್ವನಿಯನ್ನ ನಿಜಕ್ಕೂ ಬಾರ್ತಿದ್ದವರು ಅಲ್ಲಿ ಹೆಣ್ಣ ಗಂಡ, ಈ ಎಲ್ಲ ವಿಚಾರಗಳನ್ನು ಮಾತಾಡೋಣ. ಆದ್ರೆ ವಸ್ತುನಿಷ್ಠವಾಗಿ ಮಹಾಶ್ವೇತೆ ಅಲ್ಲಿ ಆ ವೀಣೆಯನ್ನು ನುಡಿಸ್ತಿದ್ದಾಳೆ ಅನ್ನುವಂಥ ವಿಚಾರವನ್ನು ನಾವು ಈಗಾಗಲೇ ನೋಡಿದ್ದೀವಿ. ಆ ಮಹಾಶ್ವೇತೆ ಹೇಗಿದ್ಲು, ಯಾಕೆ ಅಲ್ಲಿಗೆ ಬಂದಿದ್ದಾಳೆ ಅನ್ನುವಂಥ ವಿವರವನ್ನ ಮುಂದಿನ ಭಾಗದಲ್ಲಿ ನಾನು ಮಾತಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಮತ್ತೆ ಸಿಗೋಣ. ನಮಸ್ಕಾರ.